ಸದಾಕಾಲ ಸ್ಮರಣೀಯರಾದ ಗುರುದೇವರ ಹೃದಯ ಧ್ಯಾನಿಸಿಕೊಂಡು ಶ್ರಾವಣ ಮಾಸದ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮ್ಮೆಲ್ಲರಿಗೂ ಶರಣುಗಳು. ಚನ್ನಬಸವಣ್ಣನವರ ವಚನ ಪ್ರವಚನದಲ್ಲಿ ಶರಣಸ್ಥಳದ ವಿಚಾರವಾಗಿ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೀವಿ. ಶರಣಸ್ಥಳ ವಿಶೇಷವಾದ ವಿಚಾರಗಳನ್ನು ನಮಗೆಲ್ಲ ತಿಳಿಯಪಡಿಸ್ತಾ ಇದೆ. ನೀವೆಲ್ಲ ತಾಯಿಂದರು ಶರಣಸ್ಥಳ ಸಮಯದಲ್ಲಿ ಅದ್ಭುತವಾಗಿ ನೀವೆಲ್ಲರೂ ಸ್ಪಂದಿಸ್ತಾ ಇದ್ದೀರಿ, ಶಾಂತವಾಗಿ ಬಂದು ಕೂಡ್ತಾ ಇದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಆನಂದಿಸ್ತಾ ಇದ್ದೀರಿ. ನಾವೆಲ್ಲರೂ ತಿಳ್ಕೋಬೇಕು, ಶರಣರ ಬದುಕು ನಮಗೆಲ್ಲ ಆದರ್ಶಪ್ರಾಯ. ನಮಗೆಲ್ಲ ಅವರು ತಮ್ಮ ಬದುಕನ್ನೇ ಒಂದು ಪಾಠವನ್ನಾಗಿ ಬಿಟ್ಟು ಹೋಗಿದ್ದಾರೆ. ಅವರ ನಡೆನುಡಿ ಅವೆಲ್ಲವುಗಳು ನಮ್ಮನ್ನ ಮುನ್ನಡೆಸುವಂತಹ ಊರುಗೋಲುಗಳು, ನಮ್ಮ ಜೀವನದ ದಾರಿಯನ್ನು ತೋರುವ ದೀಪಗಳು. ಅಂತಹ ಶರಣರ ನುಡಿದೀಪಗಳನ್ನು, ನಡೆಊರುಗೋಲುಗಳನ್ನು ನಾವೆಲ್ಲರೂ ಹಿಡಿದು ನಡಿಬೇಕಾಗಿದೆ. ಒಂದು ಕೈಯಲ್ಲಿ ಶರಣರ ನುಡಿಯ ದೀಪ, ಮತ್ತೊಂದು ಕೈಯಲ್ಲಿ ಶರಣರ ನಡೆಯ ಊರುಗೋಲು. ಇವೆರಡೂ ಇದ್ದಾಗ ಜೀವನವನ್ನು ಒಳ್ಳೆಯ ರೀತಿಯಲ್ಲಿಯೇ ಕಳೆಯಬಹುದು, ಆತ್ಮೀಯತೆಯಿಂದ ಅನುಭವಿಸಬಹುದು, ಆರೋಗ್ಯಪೂರ್ಣವಾಗಿ ಆಯುಷ್ಯವನ್ನು ಕಳೆಯಬಹುದು ಅನ್ನುವಂಥದ್ದು. ಇಂಥ ಶರಣಸ್ಥಳದ ವಿಚಾರದಲ್ಲಿ ನಿನ್ನೆ ದಿವಸ ನೀವು ನೋಡ್ತಾ ಇದ್ರಿ. ಏನಪ್ಪಾ ಅಂದರೆ, ವ್ರತಸ್ಥನರಿಗೂ ಪ್ರಪಂಚನಲ್ಲೇ ಹೋಯಿತು, ಭಾಷೆವಂತನರಿಗೂ ವಂಚನೆಯಲ್ಲೇ ಹೋಯಿತು, ನೇಮಸ್ಥನರಿಗೂ ಸಂಕಲ್ಪದಲ್ಲೇ ಹೋಯಿತು. ಈ ಮೂರು ಮಾತುಗಳನ್ನು ನೋಡಿದ್ರು. ವ್ರತಸ್ಥನ ಅರಿವು ಪ್ರಪಂಚನಲ್ಲೇ ಹೋಯಿತು ಅಂದರೆ ಅನೇಕ ವ್ರತನೇಮಗಳನ್ನು ಮಾಡ್ತಾ ಮಾಡ್ತಾ ನಾವು ಪ್ರಪಂಚಿಗರಾಗೇ ಉಳಿತೀವಿ ವಿನಃ ನಮ್ಮ ಮನೋ ಆತ್ಮ ವಿಕಾಸಗಳನ್ನು ಮಾಡಿಕೊಂಡು ಮುಕ್ತರೇನೂ ಆಗುವುದಿಲ್ಲ. ಅದಕ್ಕಾಗಿ ನಮ್ಮ ವ್ರತನೇಮಗಳು ಮತ್ತಷ್ಟು ನಮಗೆ ಪ್ರಪಂಚದಲ್ಲಿಯೇ ಉಳಿಯುವ ಹಾಗೆ ಕಟ್ಟಿ ಹಾಕಿದವೆ ವಿನಃ ನಮ್ಮನ್ನು ಮುಕ್ತರನ್ನಾಗಿ ಮಾಡಲಿಲ್ಲಲ್ಲಪ್ಪ. ಭಾಷೆವಂತನರಿಗೂ ವಂಚನೆಯಲ್ಲಿ ಹೋಯಿತು. ಮಾತಾಡುವಂಥವರು ನಡೆಯಲಾರದೆ ಇದ್ದದ್ದಕ್ಕೆ ಮಾತಿನ ಬೆಲೆ ಕಡಿಮೆ ಆಗಿಬಿತ್ತಲ್ಲ. ಮಾತಿನಂತೆ ನಡೆಯಿದ್ರೆ ಆಗ ಮಾತಿಗೂ ಬೆಲೆ, ನಡೆಗೂ ಗೌರವ. ಬರೀ ಮಾತಾಡಿ ಅದರಂತೆ ನಡೆಯದೆ ಮಾತಿನ ಮೌಲ್ಯವನ್ನು ಕಳೆದೆವಲ್ಲ ಅಂತ ತಿಳ್ಕೊಂಡು. ನೇಮಸ್ಥನರಿಗೂ ಸಂಕಲ್ಪದಲ್ಲೇ ಹೋಯಿತು. ಬಹಳ ನೇಮಗಳನ್ನು ಹಿಡಿದು ನಾವೇನ್ ಮಾಡಿದೀವಿ ಅಂದ್ರೆ, ಆ ನೇಮಗಳಿಂದ ಜೀವನ ಶುದ್ಧಿ ಮಾಡಿಕೊಳ್ಳಿಲ್ಲ, ಬರೀ ಸಂಕಲ್ಪಗಳನ್ನೇ ಮಾಡಿಕೋತ ಹೋದ್ವಿ. ವ್ರತ ಮತ್ತು ನೇಮ ಇವೆರಡು ಕೇಳ್ತೀವಿ ನೋಡ್ರಿ. ಮೊದಲಿಗೆ ವ್ರತ ಅಂದರು, ಈಗ ಮೂರನೇ ಮಾತಾಗಿ ನೇಮ ಅಂತಿದ್ದಾರೆ. ವ್ರತ ಅಂದಾಗ ಮಂಗಳ ಗೌರಿ, ಶುಕ್ರ ಗೌರಿ ಇತ್ಯಾದಿ ಎಲ್ಲ ನೋಡ್ತಾ ಬಂದೆವು. ಆಮೇಲೆ ಏನಪ್ಪಾ ಅಂದ್ರೆ, ನೇಮ ಅಂದಾಗ ಒಂದೊಂದು ನೇಮವನ್ನು ಒಬ್ಬೊಬ್ರು ಹೇಳಿದಿರ್ತಾರೆ. ಅದ್ರ ಬಗ್ಗೆ ನಿನ್ನೆ ಒಂಚೂರು ನೋಡಿದ್ವಿ. ಏನು ನೇಮ ಹಿಡಿದಿರ್ತಾರ ಅಂತಂದ್ರೆ, ಇಂಥದ್ದು ಉಣ್ತೀನಿ, ಇಂಥದ್ದು ಉಣ್ಣಲ್ಲ. ನೇಮಗಳು. ನಾನು ಇಂಥ ಕೆಲಸ ಮಾಡಿದ ಮೇಲೆ ಇಂಥದ್ದನ್ನು ಮಾಡ್ತೀನಿ, ನೇಮ ಹಾಕೊಂಡಿರ್ತಾರ. ಇಲ್ರಿ ನೇಮ ಐತ್ರಿ ಅದು ಅಂತಿರ್ತಾರೆ. ನಿಮಗೆಲ್ಲ ಗುರುತದ ಯಾವ ಯಾವ ನಿಯಮಗಳು ಅಂತ
ನಮಗಿಂತ ಚಂದ ನಿಮಗೆ ಗೊತ್ತಿರ್ತಾವ. ಮಾಡೋರು ನೀವ ಅಂದ ಮೇಲೆ ಅವೆಲ್ಲವುಗಳು ನಿಮಗೆ ಗೊತ್ತಿರ್ತಾವ. ನಾವು ಯಾವ ನಿಯಮಕ್ಕೆ ಒಳಗಾಗಿರೋದಿಲ್ಲ, ಯಾವ ನಿಯಮನ ಹಿಡಿದಿರೋದಿಲ್ಲ. ಪ್ರಭುದೇವರು ಹೇಳ್ತಾರೆ ನೋಡ್ರಿ, ಏನಪ್ಪಾ ಅಂದ್ರ ಕುದುರೆ ಏನಪ್ಪ ಏನ್ರಿ ಅವ್ರಂತಾರ, ಕಡ್ಲಿ ನಿಯಮ ಹಿಡ್ದವ ಕುದುರೆ ಆಗಿ ಬಿಡ್ತಾನ, ನೀರಿನ ನಿಯಮ ಹಿಡ್ದವ ಮೀನಾಗಿ ಬಿಡ್ತಾನ, ಹಿಂಗ ಹೇಳ್ತಾ ಹೋಗ್ತಾರ. ಯಾವ್ಯಾವ ನಿಯಮ ನೀವು ಹಿಡಿತೀರಲ್ಲ ಅದರಿಂದ ನೀವು ಒಂದೊಂದು ಜನ್ಮ ಪಡ್ಕೊಂತ ಹೋಗ್ತೀರಿ. ಮತ್ತ ನೀವು ಹಿಡಿದ ನಿಯಮಗಳು ನಿಮ್ಮನ್ನ ಕಟ್ಟಿ ಹಾಕ್ತಾವ, ಒಂದೊಂದು ಜನ್ಮಕ್ಕೆ ತಗೊಂಡು ಹೋಗಿ ನಿಲ್ಲಿಸ್ತಾವ. ಒಬ್ಬೊಬ್ಬರದ್ದು ಒಂದೊಂದು ನಿಯಮ. ಹಾಲ ನಿಯಮ ಹಾಲ ಕೆನೆಯ ನಿಯಮ, ಬೆಲ್ಲದ ನಿಯಮ ಬೆಣ್ಣೆಯ ನಿಯಮ, ಅಂಬಲಿಯ ನಿಯಮದವರ ಆರನೂ ಕಾಣೆ ಅಂತ ಯಾವ್ಯಾವುದೋ ನಿಯಮ ಹಿಡಿತಾರೆ. ಬರೀ ಹಾಲು ಕುಡದೆ ಅನುಷ್ಠಾನ ನೋಡ್ರಿ ನಮ್ದು ನಿಯಮ ಹಿಡಿದ್ರು. ಒಬ್ರು ಯಾರೋ ಹಿಂಗ್ ಮಾಡಿ ಮಾಡಿ ಅವರ ಮೈ ಎಲ್ಲ ಬೆಳಚ್ಕೊಂಡು ಹೋಗ್ಬಿಡ್ತಾರೆ, ಅಂದ್ರೆ ಬೆಳ್ಳಗಾಗಿ ಹೋಗ್ಬಿಟ್ರು, ನಿಶಕ್ತರು ಆದರು. ಇನ್ಯಾರೋ ಒಂದು ಕಡೆ ಹಿಡಿದಿದ್ರು, ನಮ್ಮದು ಮೊಸರಿನ ನಿಯಮ ಅಂತಂದ್ರು. ಬರೀ ಮೊಸರಟ ತಿನ್ನೋದು, ಏನೋ ತಿನ್ನಂಗಿಲ್ಲ. ಆಮೇಲೆ ಇನ್ ಕೆಲವ್ರು ಏನಪ್ಪಾ, ನಮ್ಮದು ಬರೀ ಹಣ್ಣಿನ ನಿಯಮ, ಬರೀ ಹಣ್ಣ ತಿನ್ನುವಂತ, ಬೇರೆ ಏನು ಮುಟ್ಟಂಗಿಲ್ಲ. ಇವು ಕೆಲವು ಜೀವಿಗಳು ಇಂಥದ್ದೆಲ್ಲ ಮಾಡ್ತಿರ್ತಾರೆ. ಇನ್ನು ಕೆಲವರು ಏನಪ್ಪಾ ಅಂದ್ರೆ ನೀವೆಲ್ಲ ಪಾಲಿಸೋದು, ನಾವು ಅನ್ನ ಉಣ್ಣಂಗಿಲ್ಲ, ಇಂಥ ನಿಯಮ ಹಿಡಿದಿರ್ತಾರೆ. ಎದಕ್ರಿ ಶುಗರ್ ಅನ್ನ? ಇಲ್ರಿ ಹಂಗರಿ. ಹಂಗ ಎದಕ್ರಿ? ಇಲ್ಲ ಹಂಗರಿ. ಏನೋ ಒಂದು ಸಂಕಲ್ಪ ಇದ್ರೆ ಅದು ಈಡೇರ್ಲಿ ಅಂತ ಬಿಟ್ಟಿವಿ. ಹಂಗಾರೆ ಈಡೇರಿದ ಮೇಲೆ ನಮ್ಗೊಟ್ಟು ಹೇಳ್ರಿ, ನಾವು ಅನ್ನ ಬಿಟ್ಟು ಆ ಸಂಕಲ್ಪ ನಾವು ಈಡೇರಿಸ್ಕೊತೀವಿ. ನಮಗೂ ಬಹಳ ಸಂಕಲ್ಪ ಅದಾವ, ಇಂಥ ಕೆಲಸ ಆಗ್ಬೇಕು, ಇಂಥ ಕೆಲಸ ಆಗ್ಬೇಕು ಅಂತ. ಅದಕ್ಕೆ ಅನ್ನ ಬಿಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳೇನಾದ್ರೂ ಸಿದ್ಧಿ ಆದ್ರೆ, ನೀವು ಅನ್ಕೊಂಡ ಕೆಲಸ ಆತು ಅಂದ್ರೆ ನಮಗೊಂಚೂರು ಹೇಳೋದು ಮರಿಬೇಡ್ರಿ, ನಾವು ಅದನ್ನು ಪಾಲಿಸಿ ಅನ್ಕೊಂಡ ಕೆಲಸ ಯಶಸ್ವಿ ಮಾಡ್ತೀವಿ. ನಿಯಮಗಳನ್ನ ಹಿಡಿತಾ ಇರ್ತಾರೆ, ಏನೇನೋ ನಿಯಮಗಳು. ಕೆಲವರು ಹಣ್ಣು ಕೊಡಾಕ್ ಹೋದ್ವಿ, ಇಲ್ರಿ ನಾ ಹಣ್ಣು ಒಟ್ಟ ತಿನ್ನಂಗಿಲ್ರಿ. ದೌಡದ್ರದ್ದು ದನಿ ಕಟ್ ಮಾಡ್ರಿ, ಅವ್ರು ಶಿವಪೂಜಾ ಕಡ್ಡಿ ಬಿಟ್ಟಂಗ. ಅಡ್ವರ್ಟೈಸರ್ ಒಟ್ಟು ನೋಡ್ಬೋದು, ಆದ್ರೆ ಇಂಥ ಅಡ್ವರ್ಟೈಸ್ ಬಂದು ಅಂದ್ರೆ ಕಠಿಣ ಆಗ್ತದೆ. ನಿಯಮಗಳೊಳಗೆ ಹಣ್ಣುಗಳನ್ನು ತಿನ್ನಂಗಲ್ಲ ಅಂತ ಒಬ್ಬರು ನಿಯಮ ಮಾಡಿದ್ರು. ಒಟ್ಟ ಹಣ್ಣ ತಿಂದಿಲ್ಲ ನೋಡ್ರಿ, ಹುಟ್ಟಿದಾಗಿನಿಂದ ನನ್ನ ತಿಳುವಳಿಕೆ ಬಂದಾಗಿನಿಂದ ನಾ ತಿಂದಿಲ್ರಿ. ಅಲ್ಲ ಎಂತ ನೇಮ್ ರೀ ಇದು? ಇಲ್ರಿ ನನಗೇನು ಅದನ್ನು ಹೊರಗೆ ಅನ್ಸಿಲ್ರಿ, ಹೊರಗಾಗೋದು ಬೇಡ, ಚಲೋ ಆರೋಗ್ಯಕ್ಕೆ ಒಳ್ಳೇದು ತಗೊಳ್ರಿ. ಇಲ್ರಪ್ಪ ಅದೊಂದು ನಿಯಮ ಅಂತ ಪಾಲಿಸಾಕತ್ತೀನಿ ನೋಡ್ರಿ. ಹಣ್ಣು ಬಿಡೋದು ಒಂದು ನೇಮ್. ಇನ್ನು ಕೆಲವರು ನಾ ಚಪ್ಪಲ್ ಹಾಕೋದಿಲ್ರಿ, ನೇಮ್ ಅದು, ನಾ ಚಪ್ಪಲ್ ಹಾಕೋದಿಲ್ರಿಪ್ಪ. ಇನ್ನು ಕೆಲವರು ನಾ ಒಟ್ಟ ಕೊಬ್ಬರಿ ಎಣ್ಣೆ ಹಚ್ಚಂಗಿಲ್ರಿ ತೆಲಿಗೆ, ಅದೊಂದು ನಿಯಮ ಪಾಲಿಸಿದ್ದಾರೆ. ಅವೇನಾಗಿ ಜಿಡ್ಡು ಗಟ್ಟಿ ಗಂಟಾಗಿ ದೊಡ್ಡ ಜಡೆಯಾಗಿ ಮತ್ತ ಆ ಜಡೆಗೆ ಒಂದು ಪೂಜಾ, ಇದು ದೇವರ ಬಂದೈತಿ. ತೆಲಿ ಹರ್ಕೊಳ್ಳಾರ್ದು, ಎಣ್ಣೆ ಹಚ್ಕೊಳ್ಳಾರ್ದು, ಬಾಚ್ಕೊಳ್ಳಾರ್ದು ಬಿಟ್ಟು ಬಿಟ್ಟೆ ಹಂಗಾಗಿರ್ತಾವ. ಮತ್ತ ಅದಕ್ಕೊಂದು ಹೆಸರು ಕೊಟ್ಟು ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಇನ್ನಷ್ಟು ಅವು ಜಿಡ್ಡುಗಟ್ಟಿ ಗಟ್ಟಿಯಾಗುವಂಗೆ ಮಾಡಿ ಅದಕ್ಕೊಂದು ಅರಿವಿ ಏನೇನೋ ಮಾಡುವಂತ ಮನುಷ್ಯನ ನಿಯಮಗಳಿವೆ. ಏನೇನೋ ನಿಯಮಗಳನ್ನು ಮಾಡ್ಕೊಂತ ಇಂಥ ಅನೇಕ ನಿಯಮಗಳು ನಮಗೆ ಏನ್ ಮಾಡಿದ್ವು? ಏನೂ ಮಾಡಲಿಲ್ಲ. ಅದಕ್ಕೆ ಅವರಂದ್ರು ನೇಮಸ್ಥನರಿಗೂ ಸಂಕಲ್ಪದಲ್ಲಿ ಹೋಯಿತು. ಏನೋ ಒಂದು ತಲೆಯಾಗಿಟ್ಟುಕೊಂಡು ಏನೋ ಒಂದು ನೇಮ ಹಿಡಿತೀರಿ, ಆದ್ರೆ ಅವು ನೇಮಾಗೆ ಉಳಿದುವೆ ವಿನಃ ಅದರಿಂದ ಏನೂ ಒಳಿತಾಗಲಿ, ನಿಮಗೂ ಆಗಲಿಲ್ಲ, ಯಾರಿಗೂ ಆಗಲಿಲ್ಲ. ನನಗಾಗೈತಿ ಅಂತಾರ ಅಂದ್ರೆ ಅದು ಏನೋ ಒಂದು ಕಾರ್ಯಕಾರಣ ಸಂಬಂಧ, ಪರಮಾತ್ಮನ ಇಚ್ಛಾ. ಅದಕ್ಕಾಗಿ ಅದು ಇದರಿಂದಲೇ ಆಯಿತು ಅನ್ನಕ್ಕಾಗೋದು. ಸಂಕಲ್ಪ ಮಾಡೋದಿದ್ರೆ ಎಂಥವು ಮಾಡ್ರಿ, ಅವ್ರು ಹೇಳಿದ್ರು, ಎಂಥ ಸಂಕಲ್ಪ ಮಾಡ್ರಿ. ಸತ್ಯವನ್ನು ಮಾತಾಡ್ತೀನಪ್ಪ, ಸಂಕಲ್ಪ ಮಾಡ್ರಿ. ಸಿಟ್ಟು ಬಿಡ್ತೀನಪ್ಪ, ಸಂಕಲ್ಪ ಮಾಡ್ರಿ. ಇನ್ನು ಮೇಲೆ ಅದಕ್ಕೂ ಲೋಭ ಮಾಡೋದಿಲ್ಲಪ್ಪ, ದೇವರು ಕೊಟ್ಟದ್ರೊಳಗೆ ಆನಂದವಾಗಿರ್ತೀನಿ, ಸಂಕಲ್ಪ ಮಾಡ್ರಿ.
ಎಲ್ಲರನ್ನು ನನ್ನವರನ್ನು ತಿಳ್ಕೊತೀನಿಪ್ಪ, ಸಂಕಲ್ಪ ಮಾಡ್ರಿ. ದಿನ ಒಬ್ಬೊಬ್ಬ ಹೊಸ ವ್ಯಕ್ತಿಗಳನ್ನ ಮಾತಾಡಿಸ್ತೀನಿ, ಪರಿಚಯ ಮಾಡಿಕೊಳ್ತೀನಿ, ಆತ್ಮೀಯತೆಯಿಂದ ನಾನು ಇರ್ತೇನೆ, ಸಂಕಲ್ಪ ಮಾಡ್ರಿ. ದಿನ ಒಂದೊಂದು ಹೊಸ ಕೆಲಸ ಮಾಡ್ತೀನಿ, ದಿನ ಮಾಡೋದಕ್ಕಿಂತ ಒಂದು ಹೊಸ ಕೆಲಸವನ್ನ ಮಾಡ್ತೀನಿ, ಸಂಕಲ್ಪ ಮಾಡ್ರಿ. ಮತ್ತೇನಪ್ಪಾ ಅಂದ್ರೆ ಒಂದು ಶಿಸ್ತನ್ನು ಇಟ್ಕೋತೀನಿ, ಏಳೋದ್ರೊಳಗೆ ಮಲ್ಗೋದ್ರೊಳಗೆ ಊಟ ತಿಂಡಿ ಇತ್ಯಾದಿದ್ರೊಳಗೆ ಒಂದು ಶಿಸ್ತು ಇಟ್ಕೋತೀನಿ, ಇಂಥ ಸಂಕಲ್ಪ ಮಾಡ್ರಿ. ಯಾರ ಬರಲಿ ಎದುರಿಗೆ ಯಾವ ಪೈಕಿ ಅಂತ ಕೇಳಂಗಿಲ್ಲ, ಪ್ರೀತಿಯಿಂದ ಅವ್ರ ಜೋಡಿ ನಾವು ವ್ಯವಹಾರ ಮಾಡ್ತೀನಿ, ಸಂಕಲ್ಪ ಮಾಡ್ರಿ. ಇಂತಹ ಸಂಕಲ್ಪಗಳು ನಿಮ್ಮನ್ನ ಬಹಳ ದೊಡ್ಡವರನ್ನಾಗಿ ಮಾಡ್ತಾವ. ಈ ಇಲ್ಲ ಸಂಕಲ್ಪಗಳನ್ನು ಮಾಡ್ಕೊಂಡು ಯಾಕೆ ಒದ್ದಾಡ್ತೀರಿ ಅಂತ ಹೇಳಿ. ಒಬ್ಬ ಸಂಕಲ್ಪ ಮಾಡ್ತಿದ್ನಂತ, ನಾವೇನಪ್ಪಾ ಅಂದ್ರೆ ನಾನು ಹೊಸ ವರ್ಷ ಬಂದಾಗ ಮಾಡವಂತ ಡಿಸೆಂಬರ್ 31 ಮುಗಿದು ಜನವರಿ 1 ಬರೋದ್ರೊಳಗೆ ಒಂದು ಸಂಕಲ್ಪ ತಯಾರ, ಒಂದಲ್ಲ ಒಂದು 10 ಬರೆದ ಇಡವಂತ. ಹೊಸ ಡೈರಿ ತಗೊಂಡು ಜನವರಿ 1ಕ್ಕೆ ಇಂತಿಂತ ಸಂಕಲ್ಪ. ಏನಪ್ಪ ಸಂಕಲ್ಪ? ಏನಪ್ಪಾ ಅಂದ್ರೆ ನಾನು ಚಾ ಕುಡಿಯಂಗಿಲ್ಲ, ಇನ್ಮೇಲೆ ನಾನು ಸೇರಂಗಿಲ್ಲ, ಆಮೇಲೆ ನಾನು ಕುಡಿಯಂಗಿಲ್ಲ, ಹಿಂಗೇನೇನೋ ಒಂದಿಷ್ಟು ಸಂಕಲ್ಪ ಬರೀತಿದ್ ನಾನು. ವರ್ಷ 10 ಅವ ಬರೆಯೋದು ಡೈರಿ ಒಳಗೆ, ವರ್ಷ ಹೊಸ ಡೈರಿ ತಗೊಳ್ಳೋದು, ಜನವರಿ 1ಕ್ಕೆ ಅವ್ನು ಬರೆಯೋದು ಒಂದು 10 ಇಂಥವ್ನ ನಾ ಬಿಡ್ತೀನಿ ಈ ವರ್ಷದಿಂದ ಅಂತೇಳಿ. ಮತ್ತು ಬಿಡತಿದ್ದಿಲ್ಲ ಅಂತ ಅವ. ಮತ್ ಕೇಳಿದ್ರೆ ಎಲ್ಲರೂ ಗೊತ್ತಿದ್ದವ್ರು, ಅಲ್ಲಪ್ಪ ಸಂಕಲ್ಪ ಅಂತೇಳಿ ವರ್ಷ 10 ಬರೆದಿಡ್ತಿ ಅಂತಾವು, ಅವರ ಪಾಲಿಸಿ ಏನ್ ನೀನು? ಪಾಲಿಸಿಲ್ಲ, ಏನ್ ಪಾಲಿಸೋ ಮರ ನೀನು? ಮತ್ತು ಕುಡಿಯತ್ತಿದಿ, ತಿನ್ನತ್ತಿದಿ, ಸೇದತ್ತಿದಿ ಎಲ್ಲ ನೋಡೇ ನೀವು, ಮತ್ತೇನ್ ಸಂಕಲ್ಪ ನಿಂದು? ಖಾಲಿ ಪೀಲಿ ಸಂಕಲ್ಪ. ಅವಾಗೇ ಇಲ್ಲೋ ಹಂಗಲ್ಲೋಪ್ಪ, ನಾ ಏನಂತ ಬರ್ದೀನಿ, ನಾನು ಸೇದಂಗಲ್ಲ ಅಂತ ಬರ್ದೀನಿ. ಆಮೇಲೆ ಅದನ್ನ ನಾನು ರೊಕ್ಕದಿಂದ ಅಲ್ಲಲ್ಲ ನಾ ಸೇದೋದು, ಯಾರ ಕೊಟ್ಟರು ಸೇರ್ತೇನಪ್ಪ, ಮತ್ತೆ ಬೇರೆ ಕುಡಿಯಂಗಿಲ್ಲ ಸಂಕಲ್ಪ ಬರ್ದಿದ್ ನಾ ರೊಕ್ಕ ಖರ್ಚು ಮಾಡಿ ಕುಡಿಯಂಗಿಲ್ಲ ಮರ, ದೋಸ್ತಿ ಒಳಗೆ ಯಾರು ಕುಡಿದು ಬಿಡ್ತೀನಿ, ಅದೇ ನಂದನ್ನದ ಅಲ್ಲ. ಹಿಂಗವ ತನ್ನಂತ ತಾನ ಏನಪ್ಪಾ ಅಂದ್ರೆ ಸಮರ್ಥಿಸ್ಕೊಂತಿದ್ದ. ನೇಮ ಅಲ್ಲಿ ಏನಾತು, ಸಂಕಲ್ಪ ಏನಾತು, ಉಪಯೋಗ ಇಲ್ಲ. ಇಂಥವನ್ನ ಎಲ್ಲಾನು ಸಮಜಾಯಿಸ್ಕೋತ ಹೋದ್ರೆ, ಎಲ್ಲಾನು ಮಾಡ್ಕೋತ ಹೋದ್ರೆ ಅದರಿಂದ ನಮ್ಗೆ ಏನು ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇದೆ? ಕೆಲವರು ವಿತಂಡವಾದ, ಅದು ಔಷಧ ಇದ್ದಂಗಳ್ರಿ, ಅದು ಟಾಣಿಕ್ ಇದ್ದಂಗಳ್ರಿ, ಎಲ್ಲ ಬೇಕಾಗತ್ರಿ ಅಂತ ವಿತಂಡವಾದವನ್ನು ಮಾಡೋರಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಸುಧಾರಿಸ್ಕೊಳ್ಬೇಕು ಅನ್ನೋರಿಗೆ, ಒಳ್ಳೇದನ್ನ ಮಾಡ್ಕೋಬೇಕು ಅನ್ನೋರಿಗೆ, ಒಳ್ಳೆಯವನಾಗೆ ಇರಬೇಕು ಸಮಾಜದಾಗ ಅನ್ನೋರಿಗೆ, ನನ್ನಿಂದ 4 ಮಂದಿ ಸುಧಾರಿಸಲಿ ಅನ್ನೋರಿಗೆ ಈ ಮಾತುಗಳನ್ನು ಹೇಳ್ಬೇಕಾಗ್ತದೆ. ಈ ಮಾತುಗಳಾದ ಮೇಲೆ ಮುಂದೆ ಹೇಳ್ತಾರ, ಶೀಲವಂತನರಿಗೂ ಸೂತಕದಲ್ಲಿ ಹೋಯಿತು. ಶೀಲವಂತ ಅವರ ಅಡ್ರೆಸ್ ಅಲ್ಲ, ಮಡಿಮೈಲಿಗೆ ಪಾಲ್ಸ. ಮಡಿಮೈಲಿಗೆ ಪಾಲ್ಸ, ಮಡಿ ಅಂತ 3 ಅಡಿ ಹಾಕ್ತಿರಿ, ಎಂತ ಮಡಿನೋ ನಿಮ್ಮದು? ಮನುಷ್ಯನ ಮಡಿ ನಿಜವಾದ ಮಡಿ, ಉಳಿದದ್ದೆಲ್ಲ ಕಾಲ್ ಮಡಿ ಅಂತ ನಾಗಲಿಂಗಚ್ಚ ಹಾಡಿದಂತ. ಮನುಷ್ಯನ ಮಡಿ ನಿಜವಾದ ಮಡಿ ಅಂತೆ. ಆದ್ರೆ ಇದು ಎಲ್ಲರಿಗೂ ತಿಳಿಬೇಕಲ್ಲ. ಹೊರಗಿನ ಮಡಿ ಪಾಲಿಸೋದು ತಿಳಿತಿದ್ದವಳ, ಮನುಷ್ಯನ ಮಡಿ ಇದು ಬಹಳ ಕಷ್ಟ. ಹಂಗಾಗಿ ಹೊರಗಿನ ಮುಟ್ಟಿಸ್ಕೊಳ್ಳಾರ್ದಂಗಿರೋದು, ಏನು ಮುಟ್ಲಾರ್ದಂಗಿರೋದು, ಇಂಥದ್ದನ್ನ ಪಾಲಿಸೋದು ನಮಗೆ ಸರಳ ಅನಿಸಿ ಅದನ್ನ ಮಾಡ್ಕೊಂತ ಹೋಗ್ತೀವಿ. ಅದನ್ನ ಹೇಳ್ತಾರ, ಶೀಲವಂತನರಿವು ಸೂತಕದಲ್ಲೇ ಹೋಯಿತು. ಸೂತಕ ಅಂತದವಲ್ಲ, ಜಾತಿ ಸೂತಕ, ಜನನ ಸೂತಕ, ಮರಣ ಸೂತಕ, ಉಚ್ಚಿಷ್ಟ ಸೂತಕ, ರಜಸ್ ಸೂತಕ, ಹಿಂಗ ಸೂತಕಗಳದಾವ. ಸೂತಕ ಅಂತ ಪಾಲಿಸ್ತಿರ್ತಾರೆ ನೋಡ್ರಿ, ನಿಮ್ಗೆ ಗೊತ್ತು. ಸೂತಕ ಅಂದ್ರೆ ಅದು ಒಳ್ಳೇದಲ್ಲ ಅಂತ, ಮೈಲಿಗೆ ಆಗಿವಿ ಅಂತ. ಅವಾಗ ಶುದ್ಧ ಆಗಕ್ಕೆ ಏನಾರು ಒಂದಿಟ್ಟು ಮಾಡೋದು. ಸೂತಕ ಆಗೈತಿ ಅಂತ ಇಂಥವೆಲ್ಲ ಪಾಲಿಸು. ಹುಟ್ಟಿದ ಕಡೆ ಸೂತಕ ಆತು ಅಂತ ಮನೆಯೆಲ್ಲ ಹಸನ್ ಮಾಡೋದು, ಗುರುಗಳು ಕರೆಯೋದು, ಅಭಿಷೇಕ ಮಾಡಿಸೋದು, ಪೂಜೆ ಮಾಡೋದು, ಶುದ್ಧ ಮಾಡೋದು, ಗೋಮೂತ್ರ ತಂದು ಉಗ್ಗೋದು, ಇದು ಶುದ್ಧ ಮಾಡಿದೇವಪ್ಪ, ಸೂತಕ ಆಗಿತ್ತು. ಮರಣ ಸೂತಕ, ತೀರ್ಕೊಂಡ್ರಪ್ಪ, ಅದು ಸೂತಕ ಆತು, ಮನೆ ಶುದ್ಧ ಮಾಡಿದ್ವಿ, ತೊಳೆದ್ವಿ, ಬೆಳೆದ್ವಿ ಇತ್ಯಾದಿ. ಹಿಂಗೆಲ್ಲ ಪಾಲಿಸ್ಕೊತ ಹೋಗೋದು. ಮೈಲಿಗೆ ಆತು, ಅದನ್ನ ಮಡಿ ಮಾಡಿದ್ವಿ, ಇದನ್ನ ಮೈಲಿಗೆ ಆತು ಅನ್ನೋದಕ್ಕೆ ಸೂತಕ ಅಂತ ಬಳಸ್ತೀವಿ. ಅದಕ್ಕೆ ಇಲ್ಲಿ ಹೇಳಿದ್ರು, ಶೀಲವಂತನರಿಗೂ ಎಲ್ಲಿ ಹೋತಪ್ಪ ಅಂದ್ರೆ ಸೂತಕದೊಳಗೆ ಹೋತು, ಮೈಲಿಗೆ ಒಳಗೆ ಹೋತು. ಎಲ್ಲ ಮೈಲಿಗೆ ಅನ್ಕೊಂಡು ಹೋದ್ರೆ ಏನ್ ಮಾಡೋದು? ಸ್ನಾನ ಮಾಡಿದ ಕೂಡಲೇ
ಮಡಿ ಆದಿವಪ್ಪ ಅಂತ ಅನ್ನೋದಾದ್ರೆ ನಾವಂಗಾರ ಅಡ್ಡಾಡಿದ ಬೆಳೆ ಅಲ್ಲೆಲ್ಲ ನೆಲ ತುಳಿದ್ವಲ್ಲ ನಾವು, ಮತ್ತೆ ಏನ್ ಹೋಯ್ತು? ಮಡಿ ಹೋಯ್ತಲ್ಲ ಅಲ್ಲಿ. ನಾವು ಅದನ್ನ ಅನ್ನಂಗಿಲ್ಲ, ಏನ್ರಿ ಮೈಲಿಗೆ ಅನ್ನಂಗಿಲ್ಲ ನಾವು. ಅವಾಗ ಮತ್ತೇನೇನೋ ಸಮಜಾಯಿಷಿ ಏನೇನೋ ಹೇಳ್ತೀವಿ, ಇದು ಇದು ಅದು ಅಂತ ಹೇಳಿ. ಅದಕ್ಕ ಬಸವಣ್ಣ ಏನ್ ಹೇಳಿದ್ರಂತಂದ್ರ ಮಡಿ ಅನ್ನೋದಿಲ್ಲ. ಇಲ್ಲ, ಎಲ್ಲಿ ಮಡಿ? ಉಪಯೋಗ ಮಾಡೋ ನೀರು ಮಡಿ ಅಂತಂದ್ರೆ ಮಡಿ ಆಗಕ್ಕ ನೀರ ಬಳಸ್ತೀರಿ. ಆ ನೀರಿನೊಳಗೆ ಎಷ್ಟು ಜೀವ ಜಂತು ಬದುಕ್ತಾವ? ಮೀನ, ಮೊಸಳಿ, ಕಾಪಿ ಇತ್ಯಾದಿ ಜಲಚರಗಳು ಬದುಕ್ತಾವ. ಅವೆಲ್ಲ ಏನ ನೀರಾಗ ಬದುಕ್ತಾವಲ್ಲ, ಅವೇನ ಹೊರಗೆ ಅಡ್ಡಾಡಿ ಬಂದು ಇದನ್ ಮಾಡ್ತಾವಲ್ಲ. ಉಣ್ಣುದಲ್ಲೇ, ಉಡುದಲ್ಲೇ, ವ್ಯವಹಾರಲ್ಲೇ ಎಲ್ಲ ಅಲ್ಲೇ ಅದರದು. ಹಾಗಾಗಿ ಅದೇನು ಶೌಚಕ್ಕೇನು ಹೊರಗೆ ಹೋಗಿ ಬರ್ತತನಪ್ಪ, ಅದೇನು ಮೂತ್ರಕ್ಕೆ ಹೊರಗೆ ಹೋಗಿ ಬರ್ತತನಪ್ಪ, ಎಲ್ಲಾ ನೀರೊಳಗೆ. ಮತ್ ಆ ನೀರನ್ನು ತಗೊಂಡು ನಾ ಮಡಿಯಾದೆ ಅಂತಂದ್ರೆ ಹೆಂಗಪ್ಪ? ನೀರಂದ್ರ ಮೀನಿನ ಎಂಜಲು, ಹಾಲು ಬಳಸಿ ಮಡಿಯಾದೆ ಅಂತ ಅನ್ನೋದಾದ್ರೆ ಅದೆಂತ ಮಡಿಪ? ಕರ ಕುಡಿಲಾರದ ಹಾಲ ಕೊಡುದಿಲ್ಲ ಆಕಳ, ಹಾಲು ಕರುವಿನ ಎಂಜಲು. ಇಲ್ರಿ, ನಾ ಹೂ ತಗೊಂಡ್ ಮಡಿ ಮಾಡ್ತಾನ. ಹೂ ಅಂದ್ರೆ ದುಂಬಿ ಎಂಜಲು, ಅದ ದುಂಬಿ ಮುಟ್ಟಿ ಹೋಗ್ತಾವ. ಹೂವೇನಪ್ಪಾ ಅಂದ್ರೆ ದುಂಬಿ ಎಂಜಲು. ಆ ನಂತರದೊಳಗೆ ಮತ್ತೇನಪ್ಪಾ ಅಂತಂದ್ರೆ ಹೀಗೆ ಎಲ್ಲವುಗಳು ಕೂಡ ಯಾವುದನ್ನೇ ನಾವು ನೋಡ್ಲಿ, ಎಲ್ಲವುಗಳು ಕೂಡ ಎಂಜಲನೇ ಆಗಿರ್ತಾವ. ಎಂಜಲ ಇರ್ಲಾರದು ಇಲ್ಲ ಇಲ್ಲ ಅಂದ ಮೇಲೆ ಮಡಿ ಎಲ್ಲಿಂದ ಬರಬೇಕು ಅವ್ರು ಹೇಳ್ತಾರೆ. ಹಂಗಾಗಿ ಮಡಿ ಮಡಿ ಅಂತ ಬಹಳ ತಲೆ ಕೆಡಿಸ್ಕೊಂಡ್ರೆ ಶುದ್ಧ ಮಡಿ ಸಿಗೋದು ಬಹಳ ಕಷ್ಟ ಆಗ್ತತಿ. ಹಂಗಾಗಿ ತ್ರಾಸ ಮಾಡ್ಕೋಬೇಡ್ರಿ. ಶೀಲವಂತನ ಅರಿವು ಸೂತಕದಲ್ಲೇ ಹೋಯಿತು. ಬರೇ ಮೈಲಿಗೆ ಅನ್ನೋದ್ರೊಳಗನ ಕಾಲ ಕಳೆದು ಹೋಗ್ತದ, ಜೀವನ ಕಳೆದು ಹೋಗ್ತದ. ಅಂದ್ರೆ ನಿನ್ನ ಮೈಲಿಗೆ ಮಡಿ ತಗೊಂಡು ಏನ್ ಮಾಡೋದದ? ಮನಸ್ಸಿನ ಮಡಿ ಒಂದು ಚಲೋ ಇಟ್ಕೊಂಡು ಹೋದ್ರೆ ಸಾಕಲ್ಲೇನು? ನಿಜವಾದ ಮಡಿ ಅಂದ್ರೆ ಮನಸ್ಸಿನ ಮಡಿ ಅಂತ ಹೇಳಿರೋದು ಎಷ್ಟು ಸತ್ಯ ಐತಿ ಅದನ್ನ ನಾವು ವಿಚಾರ ಮಾಡಿ ನೋಡ್ಬೋದು. ಜಂಗಮದರಿವು ಬೇಡಿದಾಗಲೇ ಹೋಯಿತು. ಜಂಗಮದರಿವು ಅದನ್ನ ನೋಡಿ, ಜಂಗಮ ಅಂದ್ರೆ ಏನಂತ ನೋಡಿ. ಗುರುಗಳು, ಸಮಾಜ, ಯೋಗಿಗಳು, ಸ್ವಾಮಿಗಳು ಇತ್ಯಾದಿ ಅರ್ಥಗಳನ್ನು ನೋಡಿ. ಹಾಗಾಗಿ ಇಂಥವರ ಅರಿವು ಎಲ್ಲಿ ಹೋತಪ್ಪ ಅಂತ ಕೇಳಿದ್ರೆ ಬೇಡುವಲ್ಲೇ ಹೋತು. ಅದು ಬೇಕು ಇದು ಬೇಕು ಅಂತ ಬೇಡ್ಕೋತ ಹೋಗುವುದರಿಂದ ಜಂಗಮ ತತ್ವವೇ ಹೋಗಿಬಿಡ್ತದಲ್ಲ. ಮಾಡ್ತೀರೇನಪ್ಪ? ಜಂಗಮ ಬೇಡುವುದಕ್ಕೆ ಹುಟ್ಟ್ಯಾನ ಅನ್ನೋ ಭಾವನೆ ಬೇಡ. ಸಮಾಜ ಪ್ರೀತಿಯಿಂದ ಕೊಟ್ಟದ್ದನ್ನ ಸ್ವೀಕಾರ ಮಾಡು. ಪ್ರೀತಿಯಿಂದ ಯಾರು ಕೊಡ್ತಾರೋ ಅದೇ ನಿಜವಾಗಿಯೂ ಧರ್ಮ ಕಾರ್ಯಕ್ಕೆ ಮುಟ್ಟುವುದು. ಕಾಡಿ ತಂದದ್ದು ಅದು ಮುಟ್ಟೋದಿಲ್ಲ ಧರ್ಮಕ್ಕೆ. ಕಾಡೋದು ಬೇಡ, ಬೇಡೋದು ಬೇಡ, ಬಂದದ್ದನ್ನ ತಿರಸ್ಕಾರ ಮಾಡೋದು ಬೇಡ. ಈ ಒಂದು ತತ್ವವನ್ನು ಪಾಲಿಸಿಬಿಟ್ರೆ ಅದ ಜಂಗಮದ ದಾರಿ. ಅದಕ್ಕೆ ಬೇಡ್ಕೋತ ಹೋದ್ರೆ ಜಂಗಮ ತತ್ವ ಹಾಳಾಗ್ತದಲ್ಲಪ್ಪ. ಹಾಗಾಗಿ ಜಂಗಮದರಿವು ಬೇಡಿದಾಗಲೇ ಹೋಯಿತು. ಬೇಡೋದು ಬೇಡಪ್ಪ. ಪ್ರೀತಿಯಿಂದ ಮಾಡೋ ನೀಡೋ ಭಕ್ತರದಾರ, ಅವ್ರು ಎಲ್ಲ ಕಾಲಕ್ಕೂ ಇರ್ತಾರೆ. ಹಿಂದೆ ಇದ್ರು, ಈಗಿಲ್ಲ, ಹಂಗೇನಿಲ್ಲ. ಹಂಗಿತ್ತು ಅಂದ್ರೆ ಜಗತ್ತು ಹಿಂಗೆ ಆಗ್ತಿರ್ತಿತ್ತು. ಇಷ್ಟು ಸಮಾಜದ ಕೆಲಸಗಳಾಗ್ತಿದ್ದಿಲ್ಲ, ಧರ್ಮದ ಕೆಲಸ ಆಗ್ತಿದ್ದಿಲ್ಲ, ಗುಡಿ ಕೆಲಸಗಳಾಗ್ತಿದ್ದಿಲ್ಲ, ಮಠದ ಕೆಲಸಗಳಾಗ್ತಿದ್ದಿಲ್ಲ. ಮಾಡೋ ನೀಡುವ ಭಕ್ತರದಾರ ಅನ್ನೋ ಕಾರಣಕ್ಕೆ, ಭಕ್ತಿವಂತರದಾರ ಅನ್ನೋ ಕಾರಣಕ್ಕೆ, ಸೇವಾ ಮನೋಭಾವದ ಅದಾರ ಅನ್ನೋ ಕಾರಣಕ್ಕೆ ಇಂಥವೆಲ್ಲ ನಡ್ಕೊಂಡು ಹೊಂಟಾವ. ಇವೆಲ್ಲ ನಡಿಬೇಕಾದ್ರೆ ಅಂಥ ಸದ್ಭಾವಿಗಳದಾರ, ಸದ್ಭಕ್ತರದಾರ ಅಂತ ನಡೀತವೆ. ಹಂಗಾಗಿ ಬೇಡಿದ್ರೆ ನಡೀತದಂತ ತಿಳ್ಕೋಬೇಡ. ಬೇಡೋದಕ್ಕಿಂತಲೂ ಹೆಚ್ಚಿಗೆ ಪ್ರೀತಿ ಉಳ್ಳವರೆಲ್ಲ ಮಾಡ್ತಾರೆ. ಹಾಗಾಗಿ ನಾವೆಲ್ಲ ನೋಡ್ತೀವಿ, ಇಂದಿಗೂ ಕೂಡ ಧರ್ಮ ಉಳಿದದಂದ್ರೆ ಅಂಥ ಭಕ್ತರಿಂದ ಉಳಿದದು, ಇನ್ಯಾರಿಂದ ಉಳಿದಿಲ್ಲ. ನಾವು ಅನ್ಬಹುದು, ಇಲ್ರಿ ಅಧರ್ಮನ ಹೆಚ್ಚಾಗೈತಿ, ಭಕ್ತಿವಂತರ ಕಮ್ಮಿ ಆಗ್ಯಾರ, ಆಚಾರ ವಿಚಾರ ಅನ್ನೋದು ಹೋಗೇ ಬಿಟ್ಟತಿ, ಇಂಥವೆಲ್ಲ ನಾವು ಅನ್ಬಹುದು. ಯಾಕಂದ್ರೆ ಹೊರಗೆ ಓಡಾಡೋರು ಹೆಚ್ಚಿನ ಸಂಖ್ಯೆ ಒಳಗೆ ಅಂಥವ್ರು ಕಾಣಬಹುದು. ಆದ್ರೆ ಸಾತ್ವಿಕರ ಅದಾರ ಅನ್ನೋದಕ್ಕೆ ಸಾಕ್ಷಿ ಏನಪ್ಪಾ ಅಂತಂದ್ರೆ ಇಂಥ ಧರ್ಮ ಕಾರ್ಯಗಳು ನಡೆದದ್ದೇ ಸಾಕ್ಷಿ. ಜಗತ್ ಇಷ್ಟ ಆದರೂ ಆರಾಮೈತಿ ಅನ್ನೋದಕ್ಕೆ ಅನ್ನೋದೇ ಸಾಕ್ಷಿ.
ಮಳೆಗಾಲ ಬೆಳೆಗಾಲ ಚಲೋ ಅದಾವ ಅನ್ನೋದ ಸಾಕ್ಷಿ. ಇಲ್ಲ ಅಂದ್ರೆ ಏನಾಗ್ತೈತೆ ಹೇಳಿ. ಅದಕ್ಕೆ ಕಲಿಯುಗದೊಳಗೆ ಧರ್ಮ ಒಂದಂಶ ಅಂತ ಹೇಳ್ಯಾರಲ್ಲ, ಧರ್ಮ ವೃಷಭ ಅಂತ ಉದಾಹರಣೆ ಕೊಟ್ಟು, ಕೃತಯುಗದೊಳಗೆ ಧರ್ಮ 4 ಕಾಲಿನ ಮ್ಯಾಗ ನಿಂತಿತ್ತಂತ, ತ್ರೇತಾಯುಗದೊಳಗೆ ಧರ್ಮ 3 ಕಾಲಿನ ಮ್ಯಾಗ ನಿಂತಂತ, ಆಮೇಲೆ ದ್ವಾಪರ ಯುಗದೊಳಗೆ ಧರ್ಮ 2 ಕಾಲಿನ ಮ್ಯಾಗ ನಿಂತಂತ, ಕಲಿಯುಗದೊಳಗೆ ಧರ್ಮ 1 ಕಾಲ ಮ್ಯಾಗ ನಿಂತಂತ. ಇನ್ನು ಮುಂದೆ ಹೆಂಗ್ರಿ ಅಂತ ಕೇಳಿದ್ರೆ, ಮುಂದೆ ಮತ್ತೆ ಇದೆಲ್ಲ ನಾಶ ಆಗಿ ಹೊಸಾದ ಬರ್ತತಿ, ಅದು ಸತ್ಯಯುಗ ಅಂತ ಹಿಂಗೆ ಹೇಳ್ಕೊಂಡು ಇರುವಂತ. ಆದ್ರೆ ಧರ್ಮ ಅನ್ನೋದು ಪೂರ ನಾಶ ಆಗತಿ ಅಂತ ಎಲ್ಲೂ ಕೇಳೋದಿಲ್ಲ. ಧರ್ಮ 1 ಕಾಲ ಮೇಲೆ ಯಾಕೆ ಆಗೋದಕ್ಕ ನಿಲ್ತತಿ ಅನ್ನೋ ಸತ್ಯವನ್ನ ಕೇಳುತ್ತೆ. ಹಂಗಾಗಿ ಧರ್ಮ ಅದೇ, ಧರ್ಮ ಇರ್ತದೆ, ಧರ್ಮ ಉಳಿತದೆ, ಬೆಳೀತದೆ, ನಮ್ಮನ್ನು ಕೂಡ ಕಾಯ್ತದೆ. ಧರ್ಮ ಅನ್ನುವಂಥದ್ದು ಸದಾಕಾಲ ಇರುವಂಥದ್ದು. ನಮ್ಮನ್ನೆಲ್ಲ ಮುನ್ನಡೆಸಿರೋದೇ ಧರ್ಮ. ನಮಗೆಲ್ಲ ದಾರಿ ಯಾವುದು ಅಂದ್ರೆ ಧರ್ಮ, ನಮಗೆಲ್ಲ ಶಕ್ತಿ ಯಾವುದು ಅಂದ್ರೆ ದೇವರು. ದೇವರನ್ನೋ ಶಕ್ತಿ, ಧರ್ಮ ಅನ್ನೋ ದಾರಿ ಹಿಡಿದು ನಡೆದಾಗ ಇನ್ನೇನು ಬೇಕು? ಎಲ್ಲರಿಗೂ ಒಳ್ಳೇದಾಗಲಿಕ್ಕೆ ಬೇಕು. ಇಂದಿಗೂ ಹಾರಾಡುವ ಹಕ್ಕಿ ಆರಾಮಾಗಿ ಬದುಕ್ಯಾವ, ಓಡಾಡೋ ಪ್ರಾಣಿಗಳು ಆರಾಮಾಗಿ ಬದುಕ್ಯಾವ. ಇಲ್ಲ ಅಂತ ಧರ್ಮನೇ ಇಲ್ಲ ಅನ್ನೋದಾಗಿದ್ರೆ ಎಲ್ಲ ಹುಳ ಸತ್ತಂಗೆ ಸತ್ತು ಬೀಳಬೇಕಾಗಿತ್ತು. ಬೆಂಕಿ ಜಳಕ್ಕೆ ಬಂದು ಬಡ್ಕೊಂಡು ಬೀಳೋ ಹುಳದಗತೆ ಎಲ್ಲಾ ಹಕ್ಕಿಗಳು ಸತ್ತು ಬೀಳಬೇಕಾಗಿತ್ತು. ಆಹಾರ ಇಲ್ದ, ನೀರಿಲ್ದ, ಏನಿಲ್ದ ಬಿದ್ದು ಬಿಡ್ಬೇಕಾಗಿತ್ತು ಎಲ್ಲವೂ. ಹಾಗಿಲ್ಲ, ಇಂದಿಗೂ ಅದಾವ. ಪಶು ಪ್ರಾಣಿ ಪಕ್ಷಿಗಳು ಬದುಕ್ಯಾವ, ಎಂತೆಂಥವು ಬದುಕ್ಯಾವ ನೋಡ್ರಿ. ಸಣ್ಣ ಸಣ್ಣ ಕ್ರಿಮಿಗಳು, ಅಯ್ಯೋ ಅವಕ್ಕೆ ಎಲ್ಲಿಂದ ಆಹಾರ, ಅವಕ್ಕೆ ಎಲ್ಲಿಂದ ವ್ಯವಸ್ಥಾ, ಅವೆಲ್ಲ ಬದುಕ್ಯಾವ ಅಂದ್ರೆ ಮತ್ತ ಧರ್ಮ ಐತಂತಲೇ. ಅವುಗಳನ್ನ ಸಲಹೋರು ಯಾರೋ ಅದಾರಲ್ಲ. ಹಾಗಾಗಿ ನಾವು ಧರ್ಮವನ್ನ, ದೇವರನ್ನ ಎಂದಿಗೂ ತಳ್ಳಿ ಹಾಕಕ್ ಬರುವುದಿಲ್ಲ. ಇಲ್ಲವೇ ಇಲ್ಲ, ಅದೊಂದು ಶುದ್ಧ ಸುಳ್ಳು ಅಂತ ಯಾರಿಗೂ ಗಟ್ಟಿ ಧೈರ್ಯ ಇಲ್ಲ ಹೇಳಲಿಕ್ಕೆ. ಹಾಗಾಗಿ ಧರ್ಮವನ್ನ, ದೇವರನ್ನ ನಂಬಿ ಹೋಗುವಂಥದ್ದು ಬಹಳ ಅವಶ್ಯಕ. ನಾವು ಯಾರೇನೇ ಮಾಡಲಿ, ಧರ್ಮವನ್ನ, ದೇವರನ್ನ ಗಟ್ಟಿಯಾಗಿ ನಂಬಿ ನಡೆಯುವ ಕಾರ್ಯವನ್ನ ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ಹಾಗಾಗಿ ಇದಕ್ಕೆಲ್ಲ ನಮಗ ಕ್ರಿಮಿಗಳೇ ಸಾಕ್ಷಿಯಾಗಿ ನಿಂತುಕೊಂಡಾವ. ನೋಡ್ತೀವಿ ಭೂಮಿ ಒಳಗೆ ಎಂತೆಂತ ಹುಳುಗಳು. ಈ ವರ್ಷ ಒಂದು ಹೊಸ ಹುಳು ಬಂದದ, ಜರಿ ಟೈಪ್ ಅದ, ಕರಿ ಅದ, ಆ ಕಡೆ ಹಳದಿ ಪಟ್ಟಿ, ಈ ಕಡೆ ಹಳದಿ ಪಟ್ಟಿ ಅದ. ವಿಶೇಷ ಅದಿಷ್ಟು ದಿವಸ ನೋಡಿರ್ಲಿಲ್ಲ ನಾವು. ಹೋದ ವರ್ಷ ಬಂದಿತ್ತು ಒಂದು ಹುಳ, ಅದು ಶಂಕದ ಗತೆ ದುಂಡ ಮೇಲೆ ಚಿಪ್ ಇರ್ತದ, ಕೆಳಗಡೆ ಹುಳ. ಅದು ಹೋದ ವರ್ಷ ಹೆಚ್ಚಿಗೆ ಕಾಣಿಸ್ಕೊಂತು. ಆಚೆ ವರ್ಷ ಒಂದು ಹುಳ ಕಾಣಿಸ್ಕೊಂಡಿತ್ತು. ಏನೇನು ಎಂತೆಂತ ಹುಳುಗಳು ನೋಡ್ರಿ, ಹಿಂಗ್ ಬರ್ತಾವ, ಹಿಂಗ್ ಹೋಗ್ತಾವ. ಲಕ್ಷ ಲಕ್ಷ ಉಪಾಧಿಯಲ್ಲಿ ಜೀವರಾಶಿ ಬದುಕ್ಯಾವ. ಅವಕ್ಕೆ ಎಲ್ಲಿ ಅನ್ನ, ಅವಕ್ಕೆ ಎಲ್ಲಿ ನೀರ, ಅವಕ್ಕೆ ಎಲ್ಲಿ ಎಲ್ಲ ವ್ಯವಸ್ಥಾ, ಅವು ಬದುಕ್ಯಾವ ಅಂತಂದ್ರ ಅದನ್ನ ನೋಡೇ ನಾವು ತಿಳ್ಕೋಬೇಕು. ಓ ಧರ್ಮದ ದೇವರದಾನ, ಇವೆಲ್ಲ ಬದುಕ್ಯಾವಲ್ಲ. ಹಾಗಾಗಿ ವಿನಾಕಾರಣ ನಾವೆಲ್ಲ ಏನ್ ಮಾಡ್ತೇವೆ ಅಂದ್ರೆ ಚಿಂತೆಗೊಳಗಾಗ್ತೀವಿ. ಹೆಂಗಪ್ಪ ನಾಳೆ ಜೀವನ, ಕಿಶೆದೊಳಗೊಂದ 2 ರೂಪಾಯಿ ಕಡಿಮೆ ಆಗ್ತವ ಅಂದ್ರೆ ಯಪ್ಪ ನಾಳೆ ಹೆಂಗಪ್ಪ ಜೀವನ, ಚಿಂತೆ ಮಾಡಕ್ ಚಾಲು. ಇವತ್ತು ಆರಾಮಾಗಿರೋಣ, ನಾಳೆ ನೋಡೋಣಪ್ಪ ಅನ್ನುವಂತ ವಿಶ್ವಾಸ ನಮಗೆ ಬರುವುದಿಲ್ಲ. ಅದಕ್ಕೆ ನಮ್ಮ ವ್ರತ, ನಮ್ಮ ಶೀಲ, ನಮ್ಮ ನೇಮ, ನಮ್ಮ ಭಾಷೆ ಇವು ನಮಗೆ ಧೈರ್ಯ ಕೊಡಬೇಕಾಗಿತ್ತು. ಧೈರ್ಯ ಕೊಟ್ಟಿಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದು ಅವನ್ನ? ಅದಕ್ಕಾಗಿ ಪ್ರಸಾದದರಿವು ಬೆರಕೆಯಲ್ಲಿ ಹೋಯಿತು, ಪ್ರಸಾದದರಿವು ಬೆರಕೆಯಲ್ಲಿ ಹೋಯಿತು. ಪ್ರಸಾದದರಿವು, ಇದು ಪ್ರಸಾದ, ಅದು ಪ್ರಸಾದ ಅಂತ ತಿಳ್ಕೊತೀವಿ ನಾವು. ದೇವರಿಗೆ ಎಡೆ ತೋರಿದ್ದೋ, ಗುರುಗಳು ಎತ್ತಿ ಕೊಟ್ಟದ್ದೋ ನಾವೆಲ್ಲ ಪ್ರಸಾದ ಅಂತ ತಗೊಳ್ಳುವಾಗ ಅದರ ಬಗ್ಗೆ ಒಂದು ಭಕ್ತಿ ಭಾವ ಇಟ್ಕೋತೀವಿ. ಆ ಪ್ರಸಾದ ನಮ್ಮನ್ನ ಪವಿತ್ರರನ್ನಾಗಿ ಮಾಡಬೇಕಾಗಿತ್ತು. ಆದ್ರೆ ಮತ್ತೆ ನಮಗೇನಪ್ಪಾ ಅಂದ್ರ ಬೆರಕೆಯ ಭಾವನೆಯನ್ನು ತರ್ತದ ಅನ್ನೋದಾದ್ರ ಅದು ಹೇಗಪ್ಪ? ಹಾಗಾಗಿ ಪ್ರಸಾದದ ಅರಿವೇನಪ್ಪ ಅಂದ್ರೆ ಅದು ಬೆರಕೆಯಲ್ಲಿ ಹೋಯಿತು. ಬೆರಕೆ ಅದ ಕೂಡೋದು, ಅದು ಇದು ಕೂಡಿತು ಅಂತೀವಲ್ಲ ನಾವು. ಹಾಗಾಗಿ ಇಂಥ ಬೆರಕೆ ಆಗೋದ್ರಿಂದ ಪ್ರಸಾದ ಹೋಯಿತು ಅನ್ನಂಗಿಲ್ಲ. ಪ್ರಸಾದ ಯಾವಾಗಲೂ ಇರ್ತದದು. ಹಾಗಾಗಿ ನಾವೆಲ್ಲರೂ ತಿಳ್ಕೋಬಹುದು. ಇಂಥ ಒಂದು ವಿಚಾರವನ್ನು ಹೇಳ್ತಾ, ಇಂತಿ ಷಡುಸ್ಥಲದ ನಿರ್ಣಯ ಇಲ್ಲದೆ ಹೋಯಿತು ಕೂಡಲ ಸಂಘದಲ್ಲಿ. ಇಂತಹ ಷಡ್ಸ್ಥಲದ ವಿಚಾರವನ್ನ ನಾವೆಲ್ಲರೂ ಸರಿಯಾಗಿ ತಿಳ್ಕೋಬಹುದು. ಬೆಳಗ್ಗೆ ಹೊರಗೋಗ್ರಿ.
ನಾವೆಲ್ಲರೂ ಇಂಥ ವಿಚಾರಗಳನ್ನ ಸರಿಯಾಗಿ ತಿಳ್ಕೋಬೇಕು. ಷಟ್ಸ್ಥಲದ ವಿಚಾರವನ್ನು ಇದರೊಳಗೆ ಹೇಳ್ತಾ ಬಂದಾರ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನೋದನ್ನ ಈ ವಚನದಾಗ ಹೇಳ್ಯಾರ ನೋಡ್ರಿ. ವ್ರತಸ್ಥ ಅಂದಾಗ ಭಕ್ತ ಅಂತಲೇ. ಭಕ್ತ ಹೇಗಿರ್ಬೇಕು ಅಂದ್ರೆ ಎಂಥ ವ್ರತ ಹಿಡಿಬೇಕಂತಂದ್ರೆ ನಮ್ಮೊಳಗಿನ ಪ್ರಪಂಚ ಭಾವನೆಯನ್ನ ಕಡಿಮೆ ಮಾಡಿ ಪರಮಾರ್ಥವನ್ನು ಬೆಳೆಸಿರಬೇಕು. ಅದಕ್ಕೆ ಅಂಥ ಒಂದು ಗುಣ ಬೆಳೆಯುವ ಹಾಗೆ ಭಕ್ತ ಬದುಕಬೇಕು, ಅಂತ ವ್ರತವನ್ನು ಹಿಡಿಬೇಕು. ಮಹೇಶ್ವರ ಸ್ಥಳ ಅಂದ್ರೆ ಇಲ್ಲಿ ಭಾಷೆ ಬಗ್ಗೆ ಹೇಳಿದ್ರು. ಎರಡನೇದು ಭಾಷೆ ಹೇಗಿರಬೇಕು ಅಂತಂದ್ರೆ ನಮ್ಮದು ಇನ್ನೊಬ್ಬರಿಗೆ ಮುದ ನೀಡುವಂತಿರಬೇಕು, ನಮ್ಮ ಭಾವನೆಯನ್ನು ಅರಳಿಸುವಂತಿರಬೇಕು. ಅಂತ ಭಾಷೆಯನ್ನು ನಾವು ಇಟ್ಟುಕೊಂಡ್ವಿ ಅಂದ್ರೆ ನಾವು ಮಹೇಶ್ವರ ಸ್ಥಳ ಆಗ್ತೀವಿ. ನೇಮ, ಎಂಥ ನೇಮ ಹಿಡಿಬೇಕು ಅಂತಂದ್ರೆ ಆ ನೇಮ ನಮ್ಮ ದೇಹ ಭಾವದಿಂದ ಮನೋಭಾವಕ್ಕೆ, ಮನೋಭಾವದಿಂದ ಆತ್ಮಭಾವಕ್ಕೆ ತಂದು ನಿಲ್ಲಿಸಬೇಕು. ಅಂಥ ನೇಮವನ್ನು ಹಿಡಿದ್ರೆ ಆತ ಪ್ರಸಾದಿ. ಮುಂದೆ ಹೇಳ್ತಾರ ಶೀಲ. ಎಂಥ ಶೀಲ ಇರಬೇಕು? ಶೀಲ ಅಂತಂದ್ರೆ ಆಚಾರ, ಅಂದ್ರೆ ಮಡಿ. ಎಂಥ ಮಡಿ ಇರಬೇಕಪ್ಪ ಅಂತ ಕೇಳಿದ್ರೆ ಆತ ಪ್ರಾಣಲಿಂಗಿ. ಆತನ ಪ್ರಾಣ ತನ್ನ ಪೂರ್ವ ಕರ್ಮದ ವಾಸನೆಯನ್ನೆಲ್ಲ ಕಳ್ಕೊಂಡು ಮುಕ್ತವಾಗಿ ನಿಲ್ಲಕ್ಕೆ ಬಂದಿರಬೇಕು. ಅಂಥ ಮಡಿಯನ್ನ ನೀವು ಹಿಡಿರಿ, ಆಗ ನೀವು ಪ್ರಾಣಲಿಂಗಿ. ಮುಂದೆ ಹೇಳ್ತಾರ ಜಂಗಮದರಿವು. ಜಂಗಮ ತತ್ವವನ್ನ ತಿಳ್ಕೊಡ್ರಿ, ಆವಾಗ ಶರಣ ಆಗ್ತೀರಿ. ಯಾವುದ ಕಂಡುಕೊಳ್ಳದಂತೆ ಬಂದೀವಪ್ಪ, ಒಂದು ದಿನ ಹೋದವರದೀವಿ. ಯಾವುದರ ಜೊತೆಗೆ ಅಂಟಿಕೊಳ್ಳಾರದೆ, ಯಾವುದಕ್ಕಾಗಿಯೋ ಬಡದಾಡ್ಲಾರದೆ ನಾವು ಸಹಜವಾಗಿರ್ಬೇಕು ಅನ್ನುವ ಮುಕ್ತ ಭಾವದಲ್ಲಿ ಬದುಕಿದ್ರಿ ಅಂತಂದ್ರೆ ಶರಣ ಸ್ಥಳ ನಿಮಗೆ ಅಳವಡ್ತು ಅಂತ. ಮುಂದೆ ಹೇಳ್ತಾರ ಪ್ರಸಾದದ ಭಾವನೆಯನ್ನು ಹೇಳ್ತಾ, ಪ್ರಸಾದ ಭಾವ ನಿಮಗೆ ಅಳವಡ್ತು ಅಂದ್ರೆ ನಾನು ಯಾರು ಅಂದ್ರೆ ನಾನು ಶಿವನ ಪ್ರಸಾದ, ಶಿವನಿಗೆ ಅರ್ಪಿತವಾಗಲಿಕ್ಕೆ ತಯಾರಾದ ಪ್ರಸಾದ ಅಂತ ತಿಳ್ಕೊಂಡು ಬದುಕಿದ್ವಿ ಅಂದ್ರೆ ದೇವರಿಗೆ ಏನನ್ನ ಪ್ರಸಾದ ಎಡೆ ಮಾಡೋದಲ್ಲ, ನಮ್ಮನ್ನು ನಾವೇ ಎಡೆ ಮಾಡಿಕೊಳ್ಬೇಕು. ನನ್ನದನ್ನೋದೇನು ಇಲ್ಲಪ್ಪ, ನಿನಗಾಗಿ ನಾ ಬದುಕಿದ್ದೀನಿ, ನನ್ನನ್ನ ನೀನು ಸ್ವೀಕಾರ ಮಾಡು, ನೀ ಸ್ವೀಕಾರ ಮಾಡುವಷ್ಟು ಪವಿತ್ರವಾಗಿ ನಾ ಬದುಕಿ ಬಿಡ್ತೀನಿ ಅನ್ನೋ ಸಂಕಲ್ಪ ಏನದಲ್ಲ, ಇದೇ ಐಕ್ಯ ಸ್ಥಳ. ಹಾಗಾಗಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಐಕ್ಯ ವಿಚಾರಗಳನ್ನ ಎಷ್ಟು ಚಂದ ಇದರೊಳಗೆ ಹೇಳ್ಕೋತ ಬಂದ್ರು ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಸಮಯ ದಿನ ಉಳಿದಿಲ್ಲ. ಆಗಲೇ ನೋಡ್ರಿ ಬುಧವಾರಕ್ಕೆ ಬಂದೀವಿ. ಇನ್ನು ಗುರುವಾರ ಶುಕ್ರವಾರ ಸಂಜೆ ಪ್ರವಚನ ಕೇಳಿ ಶನಿವಾರ ಮುಕ್ತಾಯ ಮಾಡೇ ಬಿಡೋದು ನಾವು. ಅದಕ್ಕೆ ಚನ್ನಬಸವಣ್ಣ ವಚನ ಎಂಥ ಅದ್ಭುತ ಅದಾವಲ್ರಿ. ನಾವು ಒಂದೊಂದು ವಚನದೊಳಗ ಕುತ್ಕೊಂಡ್ಬಿಟ್ವಿ, ಅರೆ ಎಷ್ಟು ವಚನಗಳದಾವ, ಎಷ್ಟು ಅದ್ಭುತ ಅದಾವಲ್ಲ ಅಂತ ತಿಳ್ಕೊಳ್ರಿ. ನಿಮಗ ಮೊನ್ನೆ ಒಂದು ವಿಚಾರವನ್ನು ಹೇಳಿದ್ವಿ. ಏನಪ್ಪಾ ಅಂದ್ರೆ ಚನ್ನಬಸವಣ್ಣವ್ರ ವಚನದೊಳಗ ಇನ್ನೂ ಏನೇನೋ ಅದಾವ. ಅವರ ಅನೇಕ ವಿಚಾರಗಳು ಷಟ್ಸ್ಥಲ ವಚನದೊಳಗೆ ಬಂದಾವ. ಆಮೇಲೆ ಏನಪ್ಪಾ ಅಂದ್ರೆ ಕರ್ಣ ಹಸಿಗೆ ಅಂತೇಳಿ ಶರೀರ ಶಾಸ್ತ್ರದ ಬಗ್ಗೆ ಹೇಳ್ಕೊತ ಹೋಗ್ಯಾರ ಅವರು. ಅದನ್ನ ಒಂದು ಪುಸ್ತಕ ಮಾಡ್ತಾ ಬಂದಾರ. ಕರ್ಣ ಹಸಿಗೆ ಅಂದ್ರೆ ದೇಹದ ಬಗ್ಗೆ, ದೇಹ ಹೇಗೆ ಹುಡ್ತು, ದೇಹ ಹೇಗೆ ಬೆಳೀತು, ದೇಹದೊಳಗೆ ಏನೇನದ, ದೇಹ ಮುಂದೆ ಏನಾಗ್ತದ, ಇಂಥ ಅದ್ಭುತ ವಿಚಾರವನ್ನ ಕರ್ಣ ಹಸಿಗೆ ಅಂತ ಬಹಳ ಚಂದ ಬರ್ದಾರ. ಮುಂದೆ ಕಾಲಜ್ಞಾನ ಅಂತ ಬರ್ದಾರ. ಈ ಕಡೆ ಎಲ್ಲ ಸದಾಶಿವ ಮುತ್ಯನ ಕಾಲಜ್ಞಾನ ಅನ್ನೋದೇ ಹೆಚ್ಚು ಗೊತ್ತತಿ. ಆದ್ರೆ ಚನ್ನಬಸವಣ್ಣನ ಕಾಲಜ್ಞಾನ ಹೇಳ್ಯಾರ. ಸದಾಶಿವ ಮುತ್ಯಂತ ಇತ್ತೀಚಿನ ಮಾತು, ಆದ್ರೆ ಎಷ್ಟೋ ವರ್ಷಗಳ ಪೂರ್ವದಲ್ಲಿ ಚನ್ನಬಸವಣ್ಣನವರ ಆದಿಯಾಗಿ ಅನೇಕ ಜನ ಶರಣರು ಕಾಲಜ್ಞಾನ ಹೇಳ್ಯಾರ ಅನ್ನೋದು ಬಹಳ ಮುಖ್ಯದ. ಅಂಥ ವಚನಗಳು ಚನ್ನಬಸವಣ್ಣವರು ಅದಾವ. ಅದಕ್ಕೆ ಯಾವುದು ನೋಡೋಣ, ಇನ್ನು ಸಮಯ ಕಡಿಮೆ ಆಯ್ತು, ಇನ್ಯಾವುದು ನೋಡೋಣ, ಮತ್ಯಾವುದು ನೋಡೋಣ ಅನ್ನುವಂಥದ್ದು. ಹಾಗಾಗಿ ಈ ಶರಣಸ್ಥಳದ ವಿಚಾರದ ಜೊತೆಗೆ ಇವತ್ತು ಇನ್ನೊಂದು ಏನಪ್ಪ ನೋಡೋಣ ಅಂತಂದ್ರೆ ಕಲ್ಯಾಣದ ರಚನೆಯನ್ನು ಹೇಳ್ತಾರೆ. ಇದು ಶರಣಸ್ಥಳ. ಇವತ್ತಿಗೆ ಶರಣಸ್ಥಳ ಮುಕ್ತಾಯ ಮಾಡೋಣ. ಶರಣಸ್ಥಳ ಅಂತಂದ್ಕೊಳ್ಳಿ ಶರಣರು. ಶರಣರಪ್ಪ ಎಲ್ಲಿ ಅಂದ್ರೆ 12ನೇ ಶತಮಾನ. 12ನೇ ಶತಮಾನದಾಗ ಏನು ವಿಶೇಷ ಅಂದ್ರೆ ಅನುಭವ ಮಂಟಪ ವಿಶೇಷ. ಅನುಭವ ಮಂಟಪದಾಗ ಏನು ವಿಶೇಷ ಅಂದ್ರೆ 1,96,000 ಜನ ಶರಣರು ವಿಶೇಷ. ಅದಕ್ಕೆ ಅಲ್ಲಮಾ ಪ್ರಭು ನೇತೃತ್ವ, ಚನ್ನಬಸವಣ್ಣವರ ನೇತೃತ್ವ, ಬಸವಣ್ಣವರ ನೇತೃತ್ವ, ಸಿದ್ದರಾಮೇಶ್ವರ ನೇತೃತ್ವದೊಳಗೆ ಎಷ್ಟು ಸಂಖ್ಯೆ ಶರಣರು ಎಲ್ಲರೂ ಕೂಡಿ ಜೀವರು ಬದುಕಲಿ, ಜಗತ್ತು ಬದುಕಲಿ ಅಂತ ಎಷ್ಟು ಒಳ್ಳೆ ಒಳ್ಳೆಯ ಮಾತುಗಳನ್ನು ಹೇಳ್ಕೋತ ಹೋಗ್ಯಾರಲ್ಲ. ಅಂಥವರೆಲ್ಲ ಬದುಕಿದ ಕಲ್ಯಾಣ ಹೆಂಗಿತ್ತು ಅನ್ನೋದನ್ನ ಒಂದು ವಚನದೊಳಗೆ ಹೇಳ್ತಾ ಬರ್ತಾರೆ. ಆ ವಚನನೆಲ್ಲ ನಾವು ಒಮ್ಮೆ ಓದಿ ನೋಡ್ಬೇಕು. ಬಹುಶಃ ನೀವು ಯಾರು ಓದಿರ್ಲಿಕ್ಕಿಲ್ಲ. ಅದಕ್ಕೆ ಒಮ್ಮೆ ಓದಿ ನೋಡ್ಬಿಡೋಣ ಅನ್ನೋದಕ್ಕೆ ಆ ವಚನವನ್ನ ಇವತ್ತು ನೋಡ್ಕೊಂಡು
ಚನ್ನಬಸವಣ್ಣ ಹೇಳ್ತಾರ ಕಲ್ಯಾಣದ ಮಹಿಮೆ. ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಹಿತಂ ಶ್ರೀಮತ್ ಕಲ್ಯಾಣಪುರದ ಮಹಾತ್ಮೆಯಂತೆಂದಡೆ ವಿಸ್ತರಿಸಿ ಪೇಳುವೆ ಎಲ್ಲ ಶಿವಗಣಗಳು ಕೇಳಿ ಕೃತಾರ್ಥರಾಗಿರಯ್ಯ. 14 ಭುವನಕ್ಕೆ ಕಳಸವೆಂದೆನಿಸುವ ರುದ್ರಲೋಕವೇ ಮರ್ತೆ ಕಿಳಿತಂದು ಕಲ್ಯಾಣವೆಂಬ ಪುರವಾಗಿ ಹುಟ್ಟಿತ್ತು ನೋಡಿರಯ್ಯ. ಕಲ್ಯಾಣ ಅಂದ್ರೆ ಬ್ಯಾರೆ ಅಲ್ಲ, ಕೈಲಾಸನ ಭೂಮಿ ಇಳದತ್ತು ಅಂತ ಹೇಳ್ತಾರೆ. ಕಲ್ಯಾಣವೆಂಬ ಪುರವಾಗಿ ಹುಟ್ಟಿತ್ತು. ಅಲ್ಲಿ ಸತ್ಯರು, ಸಾತ್ವಿಕರು, ನಿತ್ಯರು, ನಿಜೈಕ್ಯರು, ಮಹಾಜ್ಞಾನಿಗಳು, ಪರಮಶಿವಯೋಗಿಗಳು, ಶಿವಾನುಭವ ಸಂಪನ್ನರು, ಶಿವಲಿಂಗ ಪ್ರಾಣಿಗಳು, ಶಿವಪ್ರಸಾದ ಪಾದೋದಕ ಸಂಬಂಧಿಗಳು, ಶಿವಾಚಾರ ವೇದ್ಯರು, ಶಿವಾಗಮ ಸಾಧ್ಯರು, ಶಿವ ಸಮಯ ಪಕ್ಷರುಗಳಲ್ಲದೆ ಮತ್ತಾರು ಅಲ್ಲಿಲ್ಲ ನೋಡಯ್ಯ. ಎಂತೆಂಥವ್ರು ಕಲ್ಯಾಣದಾಗ ಅದಾರ ಅಂದ್ರೆ ಆಸೆ ಆಮಿಷ ಇರೋರು ಅಲ್ಲಿಲ್ಲ, ರೋಷ ಹರುಷ ಇರೋರು ಅಲ್ಲಿಲ್ಲ, ನೀನಾ ಅನ್ನೋ ಸ್ವಭಾವದವರು ಅಲ್ಲಿಲ್ಲ. ಅಂತಲ್ಲಿ ಯಾರದಾರಪ್ಪ ಅಂತ ಕೇಳಿದ್ರೆ ಶಿವಾನುಭಾವಿಗಳದಾರ, ನಿಜೈಕ್ಯರದಾರ, ನಿತ್ಯ ಮುಕ್ತರದಾರ, ಪರಮ ಯೋಗಿಗಳದಾರ, ಪರಮ ಶಿವಯೋಗಿಗಳದಾರ, ಶಿವಪ್ರಸಾದಿಗಳದಾರ, ಶಿವಾಚಾರ ವೇದ್ಯರದಾರ. ಎಂಥ ಮಾತನ್ನು ಹೇಳ್ತಾರ. ಮುಂದೆ ಹೇಳಿದರು, ಪಾಪಿಗಳು, ಕೋಪಿಗಳು, ಅಸತ್ಯರು, ಅನಾಚಾರಿಗಳು ಹೋಗಬಾರದು ಕಲ್ಯಾಣ, ಹೋಗಬಾರದು ಕಲ್ಯಾಣ. ಯಾರು ಕಲ್ಯಾಣದೊಳಗೆ ಹೋಗಬಾರದು ಅಂದ್ರೆ ಯಾರು ಅಲ್ಲಿ ಇಲ್ಲ ಅಂತಂದ್ರೆ ಪಾಪಿಗಳಿಲ್ಲ, ಕೋಪಿಗಳಿಲ್ಲ, ಅಸತ್ಯರಿಲ್ಲ, ಅನಾಚಾರಿಗಳಿಲ್ಲ, ಇದ್ದವರು ಅಲ್ಲಿಗೆ ಹೋಗಬೇಡ್ರಿ ಅಂತಲೂ ಹೇಳ್ತಾರೆ. ಮೀರಿ ಹೊಕ್ಕೇನೆಂಬವರಿಗೆ ಬಾಳ ಬಾಯ ಧಾರೆ ನೋಡಿರಯ್ಯ. ಮತ್ತು ನಾನು ಹೊಕ್ಕಿನಪ್ಪ ಕಲ್ಯಾಣದೊಳಗ ಅಂತಂದ್ರೆ ಅವರು ಒಳ್ಳೇದಕ್ಕೆ ಹೋಗುದಿಲ್ಲ, ತಮಗ ತಾವೇ ಕೇಡು ಮಾಡಿಕೊಳ್ಳಿಕ್ಕೆ ಹೋಗ್ತಾರ. ಆ ಕಲ್ಯಾಣ ಅಗಮ್ಯ ಅಗೋಚರ ನೋಡಿರಯ್ಯ. ಅಂಥ ಕಲ್ಯಾಣ ಹಿಂದಿಲ್ಲ, ಮುಂದಾಗುವುದಿಲ್ಲ. ಅದು ಅತ್ಯಂತ ಪ್ರತಿಮವಾಗಿರುವಂಥದ್ದು. ಅದಕ್ಕೆ ಅದು ಅಗಮ್ಯ ಅಗೋಚರ, ಎಲ್ಲರಿಗೂ ತಿಳಿಯಂಗಿಲ್ಲ, ಎಲ್ಲರಿಗೂ ಕಾಣಂಗಿಲ್ಲ, ಗೊತ್ತಾಗುವುದಿಲ್ಲ ಅನ್ನುವಂಥ ಮಾತು. ಆ ಮಹಾ ಕಲ್ಯಾಣದ ವಿಸ್ತಾರ ತಾನೆಂದೆಂದಡೆ 12 ಯೋಜನ ಪರಿಪ್ರಮಾಣದ ವಿಸ್ತೀರ್ಣ ಪಟ್ಟಣಕ್ಕೆ. ಯೋಜನ ಅಂದ್ರೆ ಎಷ್ಟು ಅಂತ ಒಂದು ಲೆಕ್ಕದ, ಅಂತ 12 ಯೋಜನ. ಆಮೇಲೆ ಹೇಳ್ತಾರ 360 ಬಾಗಿಲವಾಡ. ಎಷ್ಟು ಬಾಗಿಲದಾವದಕ್ಕಂದ್ರೆ 360 ಅಂತ ಹೇಳ್ತಾರ. ಆ ಬಾಗಿಲಿಂಗೆ 155 ವಜ್ರದ ಹಾಳೆಯ ಕದಂಗಳು. ಎಷ್ಟದವಪ್ಪ ಅಂದ್ರೆ 155 ವಜ್ರ ಸಹಿತ ವಜ್ರ ಖಚಿತ ಬಾಗಿಲುಗಳದಾವ ಅಂತ ತಿಳ್ಕೊಂಡು ಹೇಳ್ತಾರ. 225 ಕಲುಗೆಲಸದ ದ್ವಾರವಟ್ಟಕ್ಕೆ 450 ಸುವರ್ಣ ಕೆಲಸದ ಕದಂಗಳು. ಅಲ್ಲಿ 115 ಚೋರಗಂಡಿಗಳು, ಅವಕ್ಕೆ 115 ಮೊಳೆಯ ಕದಂಗಳು. 20 ಬಾಗಿಲು ಆಳ್ವರಿಯೊಳಿಪ್ಪವಾಗಿ ಅವಕ್ಕೆ ಕದಂಗಳಿಲ್ಲ. ಆ ಪಟ್ಟಣಕ್ಕೆ ಬಳಸಿ ಬಂದ ಕೋಟೆ 48 ಯೋಜನ ಪರಿಪ್ರಮಾಣ. 72 ನಿಯೋಗಿಗಳ ಮನೆ ಲಕ್ಷ, ಮಾಂಡಳಿಕರ ಮನೆ ಲಕ್ಷ. ಎಷ್ಟೆಷ್ಟು ಮನೆಗಳಿದ್ವು ಅಂತ ಹೇಳ್ತಾರೆ. ಸಾಮಂತರ ಮನೆ ಲಕ್ಷ, ರಾವುತರ ಮನೆಯೊಳಡಗಿದ ಮನೆಗಳಿಗೆ ಲೆಕ್ಕವಿಲ್ಲ. 12 ಯೋಜನ ವಿಸ್ತೀರ್ಣದ ಸೂರ್ಯವೀಥಿ 120, 12 ಯೋಜನದ ಸೋಮವೀಥಿ 125. ಅದರಿಂದ ಮಿಗಿಲಾದ ಒಳಕೇರಿ ಹೊರಕೇರಿಗೆ ಗಣನೆ ಇಲ್ಲ. ಆ ಪಟ್ಟಣದೊಳಗೆ ಲಕ್ಷದ ಮೇಲೆ 96,000 ಶಿವಾಲಯಗಳು. ಆ ಶಿವಾಲಯಗಳಿಗೆ ಮುಖ್ಯವಾದ ತ್ರಿಪುರಾಂತಕ ದೇವರ ಶಿವಾಲಯ, 360 ಪದ್ಮಪತ್ರ ತೀವಿದ ಸರೋವರಗಳು, 2,85,770 ದಾಸೋಹದ ಮಠಗಳು. ಆ ದಾಸೋಹದ ಮಠಗಳಿಗೆ ಮುಖ್ಯವಾದ ಬಸವರಾಜ ದೇವರ ಮಠದ ವಿಸ್ತೀರ್ಣವೆಂತೆಂದಡೆ ಯೋಜನವರಿಯ ಭಿನ್ನಾಣದ ಕಲುಗೆಲಸದ ಪೌಳಿ. ನೋಡ್ರಿ, ನಿಮ್ಗೆಲ್ಲ ತಿಳಿದು ಬಿಡ್ತದೆ, ವಿವರಣೆ ಮಾಡಬೇಕು ಎಷ್ಟೆಷ್ಟು ಮಠಗಳದಾವಲ್ಲಿ ಅಂತ. ಅದರೊಳಗೆ ಬಸವರಾಜ ದೇವರ ಮಠ ಅಂತ ಹೇಳಿದ್ರು, ಅಂದ್ರೆ ಅದು ಮಹಾಮನೆ, ಬಸವಣ್ಣವರು ಮನೆ. ಅಲ್ಲಿ ಅದರ ವಿಸ್ತೀರ್ಣ ಹೇಳ್ತಾರ. ಯೋಜನವರಿಯ ಭಿನ್ನಾಣದ ಕಲುಗೆಲಸದ ಪೌಳಿ, ಅತಿ ಸೂಕ್ಷ್ಮದ ಕುಸುರಿ ಕೆಲಸದ ದ್ವಾರ ವಟ್ಟವೈದು, ಅವಕ್ಕೆ ಪಂಚಾಕ್ಷರಿಯ ಶಾಸನ,
ಮಿಸುನಿಯ ಕಂಬದ ತೋರಣಗಳಲ್ಲಿ ರುದ್ರಾಕ್ಷಿಯ ಸೂಸಕ, ಆ ಬಾಗಿಲು ವಾಡದಲ್ಲಿ ಒಪ್ಪುತ್ತಿದ್ದವಯ್ಯ ನಂದಿಯ ಕಂಬದ ಧ್ವಜ, ಉಪ್ಪರ ಗುಡಿ ಪತಾಕೆ ವ್ಯಾಸ ಧ್ವಜ ಒಪ್ಪುತ್ತಿರ್ಪವಯ್ಯ. ಆ ಮಧ್ಯದಲ್ಲಿ ಬಸವರಾಜ ದೇವರ ಸಿಂಹಾಸನದ ವಿಸ್ತೀರ್ಣದ ಪ್ರಮಾಣ ಸಹಸ್ರ ಕುಂಭದ ಸುವರ್ಣ ದುಪ್ಪರಿಗೆ, ಆ ಮನೆಗೆತ್ತಿದ ಕಳಸ ಹೊನ್ನಗಳಸ 1000, ಗುರುಲಿಂಗ ಜಂಗಮಕ್ಕೆ ಪಾದಾರ್ಚನೆಯ ಮಾಡುವ ಭಕ್ಕರಣೆ, 4 ಪುರುಷ ಪ್ರಮಾಣದ ಘಾತ, ಅಲ್ಲಿ ತುಂಬಿದ ಪಾದೋದಕದ ತುಂಬು ನುಚ್ಚಲು, ಬೆಳೆವ ರಾಜಶಾಲಿಯ ಗದ್ದೆ 12 ಖಂಡುಗ, ಆ ಯೋಜನವರಿಯ ಭಿನ್ನಾಣದ ಅರಮನೆಯ ವಿಸ್ತೀರ್ಣದೊಳಗೆ ಲಿಂಗಾರ್ಚನೆಯ ಮಾಡುವ ಮಠದ ಕಟ್ಟಳೆ 1,00,000 ಮೇಲೆ 96,000. ಇನ್ನು ಬಸವರಾಜ ದೇವರ ಮುಖ್ಯವಾದ ಅಸಂಖ್ಯಾತರ ಮಠಗಳು ಆ ಕಲ್ಯಾಣದೊಳಗೆ ಎಷ್ಟು ಎಂತೆಂದಡೆ 12,000 ಕಟ್ಟಳೆಯ ನೇಮದ ಭಕ್ತರ ಮಠಗಳು, 25,000 ಮಹಾಮನೆಗಳು, 10,000 ನಿತ್ಯ ನೇಮಿಗಳ ಮಠಗಳು, 15,000 ಚಿಲುಮೆ ಯಜ್ಞವಣಿಯ ವ್ರತಸ್ಥರ ಮಠಗಳು, 5,000 ವೀರವ್ರತ ನೇಮಿಗಳ ಕಟ್ಟಳೆಯ ಮಠಗಳು, 12,000 ಅಚ್ಚ ಪ್ರಸಾದಿಗಳ ಮಠಗಳು, 1,064 ಶೀಲ ಸಂಪನ್ನರ ಮಠಗಳು, ನಿತ್ಯ 1,000 ಜಂಗಮಕ್ಕೆ ಆರೋಹಣೆಯ ಮಾಡಿಸುವ ದಾಸೋಹಿಗಳ ಮಠಗಳು, 32,000 ನಿತ್ಯ 500 ಜಂಗಮಕ್ಕೆ ಒಲಿದು ದಾಸೋಹವ ಮಾಡುವ ಸತ್ಯ ಸದಾಚಾರಿಗಳ ಮಠಗಳು, 58,000 ನಿತ್ಯ 1,500 ಜಂಗಮಕ್ಕೆ ಒಲಿದು ದಾಸೋಹವ ಮಾಡುವ ದಾಸೋಹಿಗಳ ಮಠಗಳು, 11,000 ನಿತ್ಯ ಆವಾರಿಯಿಂದ ಮಾಡುವ ಮಹಾಕೂಟದ ಸದ್ಭಕ್ತರ ಮಠಗಳು, 1,00,000 ಜಂಗಮ ಸಹಿತ ಸಮಯಾಚಾರದಿಂದ ಲಿಂಗಾರ್ಚನೆಯ ಮಾಡುವ ಜಂಗಮ ಭಕ್ತರ ಮಠಗಳು 2,770. ಅಂತೂ 2,85,770. ಇಂತಪ್ಪ ಅಸಂಖ್ಯಾತರಿಗೆ ಮುಖ್ಯವಾಗಿ ರುದ್ರಲೋಕದಿಂದ ಇಳಿತಂದ ಪ್ರಮುಖ ಗಣಗಳ ಮಠಗಳು 770. ಇಂತಿ ಮಹಾ ಪ್ರಮಥರಿಗೆ ಪುರಾತರಿಗೆ ಅಸಂಖ್ಯಾತ ಮಹಾಗಣಗಳಿಗೆ ಪ್ರಥಮ ನಾಯಕನಾಗಿ 7 ಮುಖ, ದಶಮುಖ, ಶತಮುಖ, ಸಹಸ್ರಮುಖ, ಲಕ್ಷಮುಖ, ಕೋಟಿಮುಖ, ಅನಂತ ಕೋಟಿ ಮುಖನಾಗಿ ಭಕ್ತರಿಗೆ ಒಡನಾಡಿಯಾಗಿಪ್ಪವನು ಸಂಗದ ಬಸವಣ್ಣ, ಜಗದಾರಾಧ್ಯ ಬಸವಣ್ಣ, ಪ್ರಮಥ ಗುರು ಬಸವಣ್ಣ, ಶರಣ ಸನ್ನಿಹಿತ ಬಸವಣ್ಣ, ಸತ್ಯ ಸಾತ್ವಿಕ ಬಸವಣ್ಣ, ನಿತ್ಯ ನಿಜೈಕ್ಯ ಬಸವಣ್ಣ, ಷಡಸ್ಥಲ ಸಂಪನ್ನ ಬಸವಣ್ಣ, ಸರ್ವಾಚಾರ್ಯ ಸಂಪನ್ನ ಬಸವಣ್ಣ, ಸರ್ವಾಂಗ ಲಿಂಗಿ ಬಸವಣ್ಣ, ಸುಜ್ಞಾನ ಭರಿತ ಬಸವಣ್ಣ, ನಿತ್ಯ ಪ್ರಸಾದಿ ಬಸವಣ್ಣ, ಸಚ್ಚಿದಾನಂದ ಮೂರ್ತಿ ಬಸವಣ್ಣ, ಸದ್ಯೋನ್ಮುಕ್ತ ರೂಪಿ ಬಸವಣ್ಣ, ಅಖಂಡ ಪರಿಪೂರ್ಣ ಬಸವಣ್ಣ, ಅಭೇದ್ಯ ಭೇದಕ ಬಸವಣ್ಣ, ಅನಾಮಯ ಬಸವಣ್ಣ, ಮಹಾಮನೆ ಮಾಡಿದಾತ ಬಸವಣ್ಣ, ರುದ್ರಲೋಕವ ಮರ್ತ್ಯಲೋಕಕ್ಕೆ ತಂದಾತ ಬಸವಣ್ಣ, ಶಿವಾಚಾರದ ಘನವ ಮೆರೆದಾತ ಬಸವಣ್ಣ. ಇಂತಹ ಬಸವಣ್ಣನ ಭಕ್ತಿಯನ್ನು ಒರೆದೊರೆದು ನೋಡುವ ಪ್ರಜ್ವಲಿತ ಮಾಡುವ ಅಶ್ವಪತಿ, ಗಜಪತಿ, ನರಪತಿ ರಾಯ, ರಾಜಾದಿರಾಜ ಬಿಜ್ಜಳರಾಯನು, ಆ ಬಸವಣ್ಣನು ಆ ಕಲ್ಯಾಣ ಪಟ್ಟಣದೊಳಗೆ ಸುಖ ಸಂಕಾತನ ವಿನೋದದಿಂದ ರಾಜ್ಯಂಗೇಯುತ್ತಿರಲು ಆ ಕಲ್ಯಾಣದ ನಾಮವಿಡಿದು ವಿವಾಹಕ್ಕೆ ಕಲ್ಯಾಣವೆಂಬ ನಾಮವಾಯಿತು. ಲೋಕದೊಳಗೆ ಕಲ್ಯಾಣವೇ ಕೈಲಾಸವೆನಿಸಿತ್ತು. ಇಂತಪ್ಪ ಕಲ್ಯಾಣದ ದರ್ಶನವ ಮಾಡಿದಡೆ ಭವಂ ನಾಸ್ತಿ, ಇಂತಪ್ಪ ಕಲ್ಯಾಣವ ನೆನೆದಡೆ ಪಾಪಕ್ಷಯ, ಇಂತಪ್ಪ ಕಲ್ಯಾಣದ ಮಹಾತ್ಮೆಯಂ ಕೇಳಿದಡೆ ಕರ್ಮಕ್ಷಯಬಹುದು, ಮೋಕ್ಷ ಸಾಧ್ಯಬಹುದು. ಇದು ಕಾರಣ ಕೂಡಲ ಚನ್ನಸಂಗಮ ದೇವ ನಿಮ್ಮ ಭಕ್ತ ಬಸವಣ್ಣನಿದ್ದ ಠಾವೇ ಮಹಾ ಕಲ್ಯಾಣವೆಂದರಿದು ದಿವ್ಯ ಶಾಸನವ ಬರೆದು ಪಠಿಸಿದ ಕಾರಣ ಎನ್ನ ಭವಂ ನಾಸ್ತಿಯಾಗಿತ್ತು. ಯಾವಾಗ ಓದಬೇಕು ಎಲ್ಲರೂ ಹೇಳ್ರಿ, ಅದಕ್ಕೆ ಒಮ್ಮೆ ಓದಿ ಬಿಡೋಣ ಅಂತೇಳಿ. ಅವರು ಬರೋದು ಎಷ್ಟೋ ವರ್ಷ ಆಗ್ಯದ, ಒಂಚೂರು ಇವತ್ತಾದರೂ ಓದಿ ಕಿವಿ ಮೇಲೆ ಹಾಕ್ಕೊಡೋಣ ಅಂತೇಳಿ. ಕಲ್ಯಾಣ ಎಂಥದ್ದು ಚೇಚೆ ಇರ್ಲಿಕ್ಕಿಲ್ ಬಿಡ್ರಿ. 8 ಲಕ್ಷ 8 ಲಕ್ಷ ಹಿಂಗಂತ ಹಂಗಂತ ಲೆಕ್ಕ ನೋಡಿದ್ರೆ ನಮ್ಮ ಇಡೀ ಭಾರತ ದೇಶದಾಗ ಆಕತ್ತಲ್ರಿ ಅದು. ನೋಡ್ರಿ, ಒಂದು ರಾಜ್ಯ ಅದು. ಕಲ್ಯಾಣ ಅಂದ್ರೆ ಒಂದು ಪಟ್ಟಣ ಅಲ್ಲದು. ಅವ್ರು ಹೇಳಕತ್ತದ್ ನೋಡಿ, ಒಂದು ಪಟ್ಟಣ. ನಮ್ಮ ರಘುಕವಿ ಬೆನಟ್ಟಿ ಒಂದು ಪಟ್ಟಣ ಇದ್ದಂಗ ಕಲ್ಯಾಣ ಅಂದ್ರೆ. ಕಲ್ಯಾಣ ಅಂದ್ರೆ ಒಂದು ರಾಜ್ಯವೇ ಕಲ್ಯಾಣ. ಅದು ಒಂದು ರಾಜ್ಯದ ವಿಸ್ತೀರ್ಣ ಇಷ್ಟಿರ್ಲಿಕ್ಕೆ ಬೇಕಲ್ಲಿ. ಹಾಗಾಗಿ ಎಲ್ಲಾ ಮನೆಗಳಿಗೆ ಅವ್ರೇನಂದಾರಂದ್ರೆ ಮಠಗಳು ಅಂತಂದಾರ. ಭಕ್ತರ ಮನೇ ಮಠಗಳಯ್ಯ, ಭಕ್ತರಂಗಳವೇ ವಾರಣಾಸಿಯಯ್ಯ. ಈ ಅರ್ಥದೊಳಗೆ ಅವ್ರು ಹೇಳ್ತಾರ ಮನೆ ಅಂತ ಅನ್ಲಾರ್ದನ ಮಠಗಳು ಮಠಗಳು ವಿಷಯ. ನಮ್ಮ ರಘುಕವಿ ಬೆನಟ್ಟಿ ರಾಂಪುರ ಹೊಸೂರೆಲ್ಲ ಕೂಡಿದ್ರೆ ಎಷ್ಟು ಮಠಗಳಾಕಾವು ಅಂದ್ರೆ ಮನಿ ಅನ್ನೋದನ್ನ ಮಠ ಅಂತ ನೋಡೋದಾದ್ರೆ ಇಲ್ಲಿ ಎಷ್ಟಾಕಾವ್? ಲಕ್ಷದ ಮೇಲೆ 96,000 ಮಠಗಳಾಕಾವು.
ನಮ್ಮ ರಬಕವಿ ಮರಾಠಿ ಅಂದ್ರೆ ಒಂದು ಕಲ್ಯಾಣ ಪಟ್ಟಣ ಅಂತ ತಿಳ್ಕೊಂಡ್ಬಿಡೋಣ. ಈಗ ಎಷ್ಟು ಜನಸಂಖ್ಯೆ ಅಂತ ಕೇಳಿದ್ರೆ ಲಕ್ಷದ ಮೇಲೆ 96,000 ಅನ್ಬಹುದು ನಮ್ಮ ಪಟ್ಟಣದಲ್ಲಿ. ಮನೆಗಳೆಷ್ಟಪ್ಪ ಅಂದ್ರೆ ಹೆಚ್ಚಾಗ್ಯಾವ, ಈಗ ಇನ್ನೂ ಬೆಳೆಯಕತ್ತಾವ ನೋಡ್ರಿ. ಈ ಕಡೆಯಿಂದ ತಿರ್ದಾಳ ಕಡೆ ಹೊಂಟದ, ಅನಗಂಡಿ ತಕ ಹೋಗ್ಯದ, ಈಗ ಮುಟ್ಟಾಕತ್ತದ ಒಂದೊಂದು ಮನೆ. ಈ ಕಡೆಯಿಂದ ಚಿಮ್ಮಡ ಕಡೆ ಮುಟ್ಟಾಕತ್ತದ, ಆ ಕಡೆ ಅಂತ ಬನಟ್ಟಿ ಮುಟ್ಟ್ಯದ, ಆಸಂಗಿ ತಕ ಹೋಗಿಬಿಟ್ಟದ. ಈ ಕಡೆನಪ್ಪ ಅಂದ್ರೆ ಈ ಕಡೆ ಎರಗಟ್ಟಿ ಗೋಲ್ಬಾಗ ಟಚ್ ಆಗಾಕತ್ತದ. ತೋಟದೊಳಗ ಒಂದೊಂದು ಮನಿ ಒಂದೊಂದು ಹೆಜ್ಜೆ ಹೋದಂಗ ಆಗ್ಬಿಟ್ಟದ. ಎಷ್ಟು ಬೆಳೆಯಾಕತ್ತದ. ಇವನ್ನೆಲ್ಲ ಲೆಕ್ಕ ಹಾಕೊಂಡ್ಬಿಟ್ರೆ ಎಷ್ಟಾದೈತೆ ಹೇಳ್ರಿ. ಅದಕ್ಕಾಗಿ ನಾವೆಲ್ಲ ಇದನ್ನು ಶಂಕ ಮಾಡೋದಲ್ಲ, ಅವಾಗಿನ ಒಂದು ರಾಜ್ಯದ ಕಲ್ಪನೆಯನ್ನು ಇಲ್ಲಿ ಕೊಡ್ತಾ ಬರ್ತಾರೆ. ಎಷ್ಟೆಲ್ಲ ಇದ್ದು. ಹಾಗಾಗಿ ಇಂಥ ಅದ್ಭುತವಾದ ಕಲ್ಯಾಣದ ಮಹಿಮೆಯನ್ನು ಹೇಳ್ತಾ, ನಿತ್ಯರು, ಸತ್ಯರು, ಸಾತ್ವಿಕರು ಅಲ್ಲೆಲ್ಲ ತುಂಬಿ ತುಳುಕ್ತಿದ್ರು ಅನ್ನುವಂಥದ್ದನ್ನು ನೋಡ್ತೀವಿ. ಹಾಗಾಗಿ ಕಲ್ಯಾಣ ಅಂದ್ರೆ ಬೇರೆ ಅಲ್ಲ, ಕೈಲಾಸ ಅಂದ್ರೆ ಬೇರೆ ಅಲ್ಲ ಅನ್ನೋ ಅದ್ಭುತ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಬಂದಾರ ಅನ್ನುವಂಥದ್ದನ್ನ ಇವತ್ತು ನೋಡ್ತಾ, ಮತ್ತೇನಪ್ಪಾ ಅಂತಂದ್ರೆ ಇಂಥ ವಿಚಾರದೊಂದಿಗೆ ಇನ್ನೂ ಅನೇಕ ವಿಚಾರಗಳನ್ನ ಆ ಚನ್ನಬಸವಣ್ಣನವರ ಮಾತುಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಅವರ ಮಾತುಗಳು ಅಂತಂದ್ರೆ ಯಾವನ್ನ ಕೇಳೋದು ಯಾವನ್ನ ಬಿಡೋದು, ಬಹಳ ಅದ್ಭುತ ಮಾತುಗಳು. ಇಂಥ ಶರಣರು ವಾಸ ಮಾಡಿದಂತಹ ಆ ಒಂದು ಕಲ್ಯಾಣದ ನೆನಹನ್ನ ಮಾಡಿಕೊಳ್ಳುವ ಮೂಲಕ ನಮ್ಮ ಭವ ಕಳ್ಕೋಬಹುದು, ನಮ್ಮ ಕರ್ಮ ಕಳ್ಕೋಬಹುದು ಅಂತಾರಂದ್ರೆ ಇದೇನು ಸುಳ್ಳ ಹೇಳಿದ ಮಾತಲ್ಲ, ಸುಖ ಸುಮ್ಮನೆ ಹೇಳಿದ ಮಾತಲ್ಲ. ಹಾಗಾಗಿ ಕೇಳಬೇಕು ನಾವೆಲ್ಲ. ಹೇಳ್ತಾರ, ಶರಣನ ಕಂಡು ಶರಣು ಎಂದು ಕರವು ಮುಗಿಯುವುದೇ ಭಕ್ತಿಯ ಲಕ್ಷಣ. ಶರಣನ ಕಂಡು ಪಾದವಿಡಿದು ವಂದಿಸುವುದೇ ಭಕ್ತಿ ಲಕ್ಷಣ. ಚರಣವ ಬಿಡಿಯದೆ ಕಂಡು ಕಾಣದೆ ಹೋದನಾದಡೆ ಕೂಡಲ ಚೆನ್ನ ಸಂಗ ಶರಣ ಮನ್ನಿಸನಯ್ಯ ಅಂತ. ಕಂಡು ಕಾಣದಂಗ ಹೋದ್ರೆ ದೇವ್ರ ಮೆಚ್ಚಂಗಲ್ಲ. ಶರಣರ ಕಂಡುಗಳೇ ಏನ್ ಮಾಡ್ರಿ? ಶರಣು ಅಂತ ಹೇಳ್ರಿ, ಶರಣಾರ್ಥಿ ಅಂತ ಹೇಳ್ರಿ. ಅದಕ್ಕಾಗಿ ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ ಅಂತ ಹೇಳಿದಂಗಿಲ್ಲಿ. ಆಮೇಲೆ ಏನ್ ಹೇಳಿದ್ರು? ದೊಡ್ಡವರಿದ್ರೆ ಕಾಲು ಮುಟ್ಟು ನಮಸ್ಕಾರ ಮಾಡ್ರಿ, ಏನು ಗಂಟು ಹೋಗುದಿಲ್ಲ ಅಂತ ಹೇಳಿ ಹೇಳ್ತಿರ್ತಾರ. ಸಣ್ಣ ಸಣ್ಣ ಮಕ್ಕಳಿಗೆ ತಂದೆ ತಾಯಿ ಹೇಳ್ತಾರ, ನಮಸ್ಕಾರ ಮಾಡು, ಬಂಧುಗಳೇ ಮಾಡಿ ಅಂತಿರ್ತಾವ. ಸಣ್ಣ ನೋಡ್ರಿ ಇರ್ತಾವ, ಆಗ ಮಾಡಿ ನಾನು ಇನ್ನೊಂದು ಭಾಗ ಕೊಲ್ಲೆ ಅಂತಿರ್ತಾವ. ಇನ್ನೊಂದು ಬಂದು ನಿಂದೇನು ಗಂಟು ಹೋಗತ್ತೆ ಅಂತಿರ್ತಾರ ದೊಡ್ಡವರು. ಆ ಹುಡುಗರು ಹಠ ಮಾಡಕತ್ತು ಅಂದ್ರೆ ಎಷ್ಟು ನೋಡ್ರಿ ಈಗ ಇಟ್ಟದ, ನೀವು ಮುಂದೆ ಹೆಂಗ್ ಮಾಡಿಗಿಡ್ಯಾನು ಅಂತಿರ್ತಾರ. ಅದಕ್ಕೆ ಬಾಗುವುದನ್ನ ಕಲಿಸೋದು ಯಾರಿಗಿರ್ಲಿ, ತಂದೆ ತಾಯಿಗೆ, ಗುರು ಹಿರಿಯರಿಗೆ, ಆಮೇಲೆ ಎಲ್ಲರಿಗೂ ಕೂಡ ತಲೆಬಾಗುವ ಸ್ವಭಾವ ಬೆಳೀತು ಅಂದ್ರೆ ಅಹಂಕಾರ ಅಷ್ಟು ಕಡಿಮೆ ಆಕತಿ ಅಂತ. ಮುಂದೆ ಕೊಡ್ತಗೊಳ್ಳೋ ಭಾವನೆ ಇಟ್ಕೊಂಡಿವಿ, ಸೇವಾ ಮಾಡೋ ಭಾವನೆ ಇಟ್ಕೊಂಡಿವಿ ಅಂದ್ರೆ ಮಮಕಾರ ಒಟ್ಟು ಕಡಿಮೆ ಆಕತಿ ಅಂತ. ಅಹಂಕಾರ ಕಡಿಮೆ ಆಗಾಕ ಶರಣಾರ್ಥಿ ಹೇಳೋದು, ಮಮಕಾರ ಕಡಿಮೆ ಆಗೋಕೆ ಸೇವಾ ಮಾಡೋದು. ಅದಕ್ಕೆ ಸೇವೆ ಮತ್ತು ಶರಣಾರ್ಥಿ ಇವೆರಡರಿಂದ ನಮ್ಮ ಅಹಂಕಾರ ಮಮಕಾರವನ್ನ ಕಡಿಮೆ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಇಲ್ಲೇ ಚನ್ನಬಸವಣ್ಣವರು ಹೇಳ್ತಾ ಬಂದಿರುವಂಥದ್ದು. ಹಾಗಾಗಿ ಚನ್ನಬಸವಣ್ಣನ ಮಹಿಮೆ ಬಹಳ ಅದ್ಭುತ ಆಗಿದೆ. ವಚನಗಳು ಅಂತ ಅದ್ಭುತನ ಅದಾವ. ಇನ್ನು ಮೇಲೆ ನಮ್ಮ ಮಠಪತಿ ಗುರುಗಳು ಹೇಳ್ತಿದ್ರು ಏನಪ್ಪಾ ಅಂದ್ರೆ, ವಚನಗಳ ಬಗ್ಗೆ ಜನರಿಗೆ ಹೇಳೋದ್ರ ಜೊತೆಗೆ ಅವುಗಳನ್ನ ಸಣ್ಣ ಸಣ್ಣ ಬುಕ್ಲೆಟ್ ಮಾಡಿ ಕೊಟ್ರ, ಅವ್ರು ಪ್ರಿಂಟ್ ಮಾಡ್ತಾರ. ಪ್ರವಚನ ಇದ್ದಾಗ ಯಾವ ಪ್ರವಚನ ಇರ್ತದಲ್ಲ ಆ ವಚನಗಳ ಸಂಗ್ರಹದ ಒಂದು ಪುಸ್ತಕ ಮಾಡ್ತಾರೆ, ಸಣ್ಣದ ಕಿರುಹೊತ್ತಿಗೆ. ಅದನ್ನ ಎಲ್ಲರಿಗೂ ಹಂಚಿಬಿಡ್ತಾರೆ. ಓದ್ಲಿ ಎಂದಾದರೂ ಒಮ್ಮೆ ಯಾರಾದರೊಬ್ಬರು ಓದಿದ್ರು ಸಾಕಲ್ಲೇನಪ್ಪ ಅನ್ನುವಂತ ಭಾವನೆಯಿಂದ ಅವ್ರು ಮಾಡ್ತಾರೆ. ನಾವೇನಪ್ಪ ವಿಚಾರ ಮಾಡ್ತೀವಿ ಅಂತಂದ್ರೆ, ನಾವು ಮುದ್ರಣ ಮಾಡಿ ನೋಡಿದ್ದೀವಿ ಈಗಾಗಲೇ, ಓದೋರ ಸಂಖ್ಯೆ ಕಡಿಮೆ ಅದಲ್ಲ ಅಂತ ತಿಳ್ಕೊಂಡು. ಇತ್ತೀಚೆಗೆ ನಮ್ಮ ಅನೇಕ ಜನ ಗುರುಗಳು ಹೇಳ್ತಿದ್ರು, ಓಲೆ ಮಠದ ಸ್ವಾಮಿಗಳು ಜಮಖಂಡಿಯವರು, ಅವರ ಅಜ್ಜವ್ರ, ನೀವು ವಚನಗಳಿಗೆ ವ್ಯಾಖ್ಯಾನ ಮಾಡೋದನ್ನ ಮಾಡ್ರಿ, ಎಷ್ಟು ಜನ ಚಿಂತನೆ ಮಾಡಿದ್ರು ಕಮ್ಮಿ ಅದ, ಒಂಚೂರು ಬರವಣಿಗೆಗಳಿಗೂ ಬರಲಿ. ಒಬ್ಬರಿಗೆ ಒಂದ್ ರೀತಿ ತಿಳಿದ್ರೆ ಇನ್ನೊಬ್ಬರಿಗೆ ಇನ್ನೊಂದ್ ರೀತಿ ತಿಳಿತದ. ಒಬ್ಬರಿಗೆ ಸೂರ್ಯ ಅದು ಹಣ್ಣು ಕಂಡಂಗಾದ್ರೆ ಇನ್ನೊಬ್ಬರಿಗೆ ಅದು ಹೂ ಕಂಡಂಗ ಆಗ್ತದ. ಇನ್ನೊಬ್ಬರಿಗೆ ಅದು ಕೆಂಪನೆ ಉರಿಯುವ ಬೆಂಕಿ ಉಂಟೆನ್ನಂಗ್ ಕಾಣ್ತದ. ಇನ್ನೊಬ್ಬರಿಗೆ ಏನಪ್ಪ ಸುಮ್ಮನಾಗ ಬರ್ತದ, ಹೋಗ್ತದ, ಹುಟ್ಟತದ, ಮುಣುಗ್ತದ ಅನ್ನಂಗ್ ಕಾಣ್ತದ. ಒಬ್ಬೊಬ್ಬರ ದೃಷ್ಟಿ ಒಂದೊಂದು ರೀತಿ. ಅದಕ್ಕೆ ವಚನಗಳನ್ನ ವ್ಯಾಖ್ಯಾನ ಮಾಡ್ರಿ ಅಂತ ತಿಳ್ಕೊಂಡು ಅವ್ರು ಹೇಳ್ತಿದ್ರು. ಏನ್ ಬಿಡ್ರಿ, ಬಹಳ ಜನ ವ್ಯಾಖ್ಯಾನ ಮಾಡ್ಯಾರ ಅಂತ ನಾವು ಕೂಡ ಸುಮ್ಮನೆ ಇರ್ತಿದ್ವಿ. ಮೊನ್ನೆ ಅವರು ಒಂದು ಪುಸ್ತಕ ಕಳಿಸಿದ್ರು, ಅದಕ್ಕೆ ನೀವು ಒಂದಿಷ್ಟು ಶುಭ ನುಡಿಯನ್ನ ಬರೆದು ಕಳಿಸ್ರಿ ಅಂತೇಳಿ. ಅವಾಗ ಅದನ್ನು ಓದ್ತಾ ಹೋದಾಗ ನಮಗ್ ಖುಷಿ ಆಯ್ತು. ಅವ್ರ ಅನುಭವ ಬರ್ದಾರ, ನೋಡಿದ್ದನ್ನ, ಕೇಳಿದ್ದನ್ನ, ಚಿಂತನೆ ಮಾಡಿದ್ದನ್ನ ಬರ್ಕೊಂತ ಹೋಗ್ಯಾರ. ಅದ್ಭುತ ಅನಿಸ್ತು ನಮಗೆ. ಆವಾಗ ನೀವು ಹಿಂಗ ನಾವು ಕೂಡ ಪ್ರಯತ್ನ ಮಾಡಬಹುದಲ್ಲ ಅಂತ ಅನ್ಕೊಂಡು ಎಷ್ಟೆಷ್ಟೋ ವಚನ ಸಂಕಲನಗಳನ್ನು ಮಾಡ್ತಾರೆ.
ನಮ್ಮ ಮರೆಗುದ್ದಿ ನಿರುಪಾದಿ ಅಜ್ಜವರು ಮಾಡ್ತಾರ, ಆಮೇಲೆ ನಮ್ಮ ಓಲೆಮಠದ ಅಜ್ಜವರು ಮಾಡ್ತಾರ, ನಮ್ಮ ಸುತ್ತಮುತ್ತ ಇರೋರೊಳಗೆ. ಅದಕ್ಕೆ ನಾವ್ಯಾಕೆ ಆ ಪ್ರಯತ್ನ ಮಾಡಬಾರ್ದು ಅಂತ ತಿಳ್ಕೊಂಡು ಹೊಸ ಪ್ರಯತ್ನವನ್ನ ಮಾಡ್ತಾ ಮಾಡ್ತಾ ಇವತ್ತಿಗೆ 365 ವಚನಗಳನ್ನು ಬರೆದಿದ್ದೇವೆ. ಬಹಳ ಸಂತೋಷ ಕೊಟ್ಟಿದ್ವು ನಮಗೆಲ್ಲ. ಅವನ್ನ ನಿಮ್ಮ ಮುಂದೆ ಹೇಳಬೇಕು ಅಂದ್ರೆ ವಿಷಯ ಉಳಿತದಂತ ಅದನ್ನ ನಿಮ್ಮ ಮುಂದೆ ಹೇಳಿಲ್ಲ. ಸಂದರ್ಭೋಚಿತ ಬಂದಾಗ ನೋಡೋಣ ಅಂತೇಳಿ ಹಾಗೆ ಬಿಟ್ಟಿದೀವಿ. ಅಂಥ ವಚನಗಳನ್ನ ಹೊಸ ಹೊಸ ರೀತಿಯೊಳಗೆ ನಮ್ಮ ಅನುಭವದೊಳಗೆ ನಾವು ನೋಡಿದಂತಹ ಸಂದರ್ಭ ಸನ್ನಿವೇಶದೊಳಗೆ ಹುಟ್ಟಿರ್ತಕ್ಕಂತಹ ವಿಚಾರಗಳನ್ನ ಅವುಗಳನ್ನ ಹೇಳ್ತಾ ಹೋದಾಗ ಕೇಳೋದಕ್ಕೆ ಖುಷಿ ಹೌದಲ್ಲ ಅಂತ ಪ್ರತಿಯೊಬ್ಬರಿಗೂ ಅನಿಸ್ತದ. ಆ ರೀತಿ ಒಂದು ಪ್ರಯತ್ನವನ್ನ ಮಾಡ್ತಾ ಬಂದದ್ದು. ಈ ವಚನ ವ್ಯಾಖ್ಯಾನದ ಬಗ್ಗೆ ಒಬ್ಬೊಬ್ರು ಹೇಳ್ತಿದ್ರು, ಶರಣರು ಬರೆದದ್ದು ಓದಿದ್ರೆ ರಗಡೈತಿ ಅಂತ ತಿಳ್ಕೊಂಡು. ನಾವು ಹಂಗಾಗಿ ಆ ವಿಚಾರ ಮಾಡಿದ್ದಿಲ್ಲ. ಯಾರೋ ಬರೀತಾರಂದ್ರೂ ನಾವು ಅದ್ರ ಬಗ್ಗೆ ಹೆಚ್ಚು ಮೆಚ್ಚಗೋತಿರ್ಲಿಲ್ಲ. ಏನೋ ಶರಣರು ಬರೆದದ್ದ ಬಾಳ ಅದಾವ, ಲಕ್ಷದ ಮೇಲೆ 96,000 ವಚನನ ಬಸವಣ್ಣವ್ರು ಬರೆದಾರಂತ. ನೋಡ್ರಿ ಎಷ್ಟು ವಚನ. ಆಮೇಲೆ ಅಲ್ಲಮ ಪ್ರಭುದೇವರು ಎಷ್ಟ್ರಿಪ್ಪ 280 ಕೋಟಿ ವಚನ ಬರೆದಾರಂತ ಅಲ್ಲಮ ಪ್ರಭುದೇವರು. 80 ಕೋಟಿ, 280 ಕೋಟಿ ಅಂದ್ರೆ 8 14 160 ಕೋಟಿ ವಚನವನ್ನ ಅಲ್ಲಮ ಪ್ರಭುದೇವರು ಬರೆದಾರಂತ. ನೋಡ್ರಿ, ಅಲ್ಲಮ ಪ್ರಭುದೇವ್ರ ವಚನ 160 ಕೋಟಿ ಅಂತ. ಸಿದ್ದರಾಮೇಶ್ವರ ವಚನ 36,000 ಅಂತ. ಅಯ್ಯೋ ಕತಿ, ಇಷ್ಟೆಲ್ಲ ಸಿಕ್ಕಿದ್ರೆ ನಮಗೇನಾಗ್ತದೆ, ಏನೇನು ಅದ್ಭುತ ಜ್ಞಾನ ಸಿಗುತ್ತಿತ್ತೋ ಏನೋ, ಇಷ್ಟೆಲ್ಲ ಸಿಕ್ಕಿಲ್ಲ. ಅವೆಲ್ಲ ಕಾಲಗರ್ಭದೊಳಗೆ ಅಡಿ ಹೋಗ್ಯಾವ. ಆಮೇಲೆ ಅವಾಗೆಲ್ಲ ದೂರ್ತರು ಬೆನ್ನ ಹತ್ತಿ ವಚನಗಳನ್ನು ಸುಡು ಪ್ರಯತ್ನ ಮಾಡಿದ್ರು. ವಚನಗಳನ್ನು ಉಳಿಸಬಾರದಂತೇಳಿ ಸುಡು ಪ್ರಯತ್ನ ಮಾಡಿದ್ರು. ಹಂಗಾಗಿ ಎಷ್ಟೋ ವಚನಗಳು ಸುಟ್ಟು ಹೋಗ್ಯಾವ. ಸಿಕ್ಕ ವಚನಗಳು ಕೆಲವದ. ಒಟ್ಟ ಈಗ ಸಿಕ್ಕ ವಚನ, ಹೆಚ್ಚಿನ ವಚನ, ಈ ಎಲ್ಲಾ ಕೂಡಿದ್ರೆ 25,000 ಅಕ್ಕಾವ. ಎಲ್ಲರಿಗೂ ಕೂಡಿ 25,000 ಅಕ್ಕಾವ. ಅವಾಗೇನಪ್ಪಾ ಅಂದ್ರೆ ಒಬ್ಬೊಬ್ಬರುವ ಲಕ್ಷಗಟ್ಲೆ ಕೋಟಿಗಟ್ಲೆ ವಚನಗಳು. ಇಂಥ ವಚನ ವ್ಯಾಖ್ಯಾನವನ್ನ, ವಚನ ರಚನೆಯನ್ನ ಇಂದಿಗೂ ಮುಂದುವರಿಸ್ಕೋತ ಬಂದಾರಲ್ಲ. ಮೊನ್ನೆ ಓಲೆಮಠದ ಅಜ್ಜವ್ರು ಹೇಳಾಕತ್ತಿದ್ರು, ನಾವೊಂಚೂರು ಹಿಂಗ್ ಪ್ರಯತ್ನ ಮಾಡಿವ್ರಿ ಅಜ್ಜಾರ ಅಂದ ಕೂಡ್ಲೇನ ಬಹಳ ಚಲೋ ಮಾಡಿದ್ರಿ. ಒಬ್ಬೊಬ್ರು ಅದನ್ನ ಹಿಂಗ್ಯಾಕ ಇದ್ದದ್ದನ್ನು ಓದಿದ್ರೆ ರಗಡೆ ತಂತಿರ್ತಾರ. ಆದ್ರೆ ಹಂಗಲ್ಲ, ವಚನ ರಚನೆಯ ಕಾರ್ಯ ನಿಂತು ಬಿಡ್ತದದು. ಅದು ಮುಂದೆ ಬೆಳಿಬೇಕು, ಬೆಳಿತಾನೆ ಹೋಗ್ಬೇಕು. ಹಾಗಾಗಿ ವಚನ ವಲ್ಲರಿ, ವಚನ ಬಳ್ಳಿ ಅದು ಬೆಳಿತಾನೆ ಹಬ್ಬತಾನೆ ಹೋಗ್ಬೇಕು. ನಾವು ನೀವು ಶರಣರ ಕುಡಿಗಳಿದ್ದಂಗೆ ಅದನ್ನು ಬೆಳೆಸಬೇಕು ಅಂತ ತಿಳ್ಕೊಂಡು ಹೇಳ್ತಿದ್ರು. ಆ ಹಿನ್ನೆಲೆ ಒಳಗೆ ವಚನಗಳನ್ನು ಓದಬೇಕು. ಶರಣರ ವಚನಗಳನ್ನು ಓದ್ರೆ ನೀವೆಲ್ಲ ಮನೆಯೊಳಗೆ ಮಕ್ಕಳಿಗೆ ಹೇಳ್ರಿ. ಸಣ್ಣ ಸಣ್ಣ ಮಕ್ಕಳಿದ್ರೆ ಬಾಯ್ಪಟ್ಟು ಹಾಕಸ್ರಿ. ವಚನಗಳಂದ ಕೂಡ್ಲೇನ ಏಕವಚನ ಬಹುವಚನ ಅನ್ನುವಂತ ಮಕ್ಕಳದಾವ. ಇಂದಿಗೂ ಸಹಿತ ಗೊತ್ತಿಲ್ಲ ಯಾರು ಈ ವಚನ ಅಂದ್ರೆ ಯಾವ್ದ್ರಿ, ಏಕವಚನ ಬಹುವಚನ ಅಂತೇಳಿ. ಇನ್ನು ವಚನ ಅಂದ್ರೆ ಯಾವ್ದ್ರಿ ಅಂತಂದ್ರೆ ನಮ್ಗೆ ತಿಳಿವಲ್ರಿ ಅನ್ನುವಂಥವ್ರು ಅದಾರ. ಹಂಗ ಆಗ್ಬಾರ್ದು. ಮನೆ ಒಳಗ ವಚನಗಳನ್ನ ಮಕ್ಕಳಿಗೆ ಕಲಿಸ್ರಿ. ಎಷ್ಟು ಸರಳ ಅದಾವ, ಸುಲಭ ಅದಾವ. ಇಂಥ ವಚನಗಳನ್ನ ಮಕ್ಕಳಿಗೆ ಕಲಿಸೋದನ್ನ ನೀವು ಮಾಡ್ರಿ. ಎಷ್ಟೋ ಜನ ಕಲ್ತೀರಿ, ಹಾಡ್ತಿರ್ತೀರಿ. ಹಾಗಾಗಿ ನೀವೆಲ್ಲ ಈ ಆಶ್ರಮದೊಳಗೆ ಬಂದಾಗ ಸಮಯ ಸಿಕ್ಕಾಗ ಒಂದು ವಚನ ಹಾಡಿ ಹೋದ್ರೆ ರೂಢಿ ಆಗ್ತದೆ. ಸಂಕೋಚ ಬ್ಯಾಡ ಅದ್ರೊಳಗೆ. ಮುಂದೆ ಏನಪ್ಪಾ ಅಂದ್ರೆ ಇಲ್ಲಿ ಅನೇಕ ಜನ ತಾಯಂದ್ರೆ ಹಾಡುವಂಥವ್ರು ಅದಿರಿ ನೀವೆಲ್ಲ. ಹಾಗಾಗಿ ಅದನ್ನ ರೂಢಿ ಮಾಡಿಕೊಡ್ರಿ. ವಚನಗಳು ನಿಮ್ಮಿಂದ ಬೆಳಕಿಗೆ ಬರ್ಬೇಕು, ಮತ್ತು ಮುಂದಿನ ತಲೆಮಾರಿಗೆ ಹೋಗಿ ಮುಟ್ಟಬೇಕು. ನಮ್ಮಲ್ಲಿ ಹೂಗಾರ ತಾಯಂದ್ರದ ಅವರು ಹಾಡ್ತೀವಿ, ಸಿದ್ದೇಶ್ವರ ನಮ್ಗೆ ಹೇಳ್ತಿದ್ರು ಅಂತೇಳಿ. ಅದಕ್ಕೆ ಅವರು ಪ್ರವಚನ ಪ್ರಾರಂಭ ಆಗೋಕ್ಕಿಂತ 15 ನಿಮಿಷ ಮುಂಚೆ ಬಂದ್ರೆ ಇಲ್ಲಿ ಕೂಡ ಹಾಡಬಹುದು. ಅದಕ್ಕೆ ಒಂಚೂರು 10 ನಿಮಿಷ 15 ನಿಮಿಷ ದೌಡು ಬಂದು ನೀವು ಹಾಡುವಂಥವ್ರು ಇಲ್ಲಿ ಕೂಡ ಹಾಡಬಹುದು ಅನ್ನುವಂತಹ ವಿಚಾರ ಹೇಳಿ, ಮನೆ ಒಳಗೆ ಎಲ್ಲೆಲ್ಲಿ ಸಂದರ್ಭ ಸಿಗ್ತದೆ ಅಲ್ಲಲ್ಲಿ ನೀವು ವಚನಗಳನ್ನು ಹೇಳುವ ಕೇಳುವ ಸಂದರ್ಭವನ್ನು ತಂದುಕೋರಿ. ಅದರಿಂದ ನಿಮ್ಗೆ ಒಳ್ಳೇದಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಶರಣರು ಪ್ರಾಣ ಕೊಟ್ಟು ಉಳಿಸಿದ ವಚನಗಳನ್ನ ನಾವು ಓದೋ ಪ್ರಯತ್ನನಾದ್ರೂ ಮಾಡಬೇಕು, ಹೇಳೋ ಪ್ರಯತ್ನನಾದ್ರೂ ಮಾಡಬೇಕು ಅನ್ನೋ ಹಿನ್ನೆಲೆ ಒಳಗೆ ಈ 4 ಮಾತುಗಳನ್ನು ನೀವು ಮುಂದೆ ಹೇಳಿ ಈ ಕಾರ್ಯಕ್ರಮ 2 ದಿನ ಉಳಿದದು. ಅದಕ್ಕೆ ನಾಳೆ ದಿನ ಏನ್ ನೋಡೋಣ ಅಂತಂದಾಗ, ನಾಳೆ ಚನ್ನಬಸವಣ್ಣನವರ ಕಾಲಜ್ಞಾನವನ್ನು ನೋಡೋಣ. ಕಾಲಜ್ಞಾನ ಬಹಳ ವಿಶೇಷ. ಬಹಳ ಜನರಿಗೆ ಕುತೂಹಲ, ಜ್ಯೋತಿಷ್ಯ ಕೇಳಬೇಕು, ಭವಿಷ್ಯ ಕೇಳಬೇಕು ಅನ್ನೋ ಕುತೂಹಲ ಇರ್ತದೆ. ನೋಡ್ರಿ, ಜ್ಯೋತಿಷ್ಯ ಭವಿಷ್ಯ ಕೇಳೋದು ಒತ್ತಟ್ಟೆ, ಈ ಕಾಲಜ್ಞಾನ ಕೇಳೋದು ಒತ್ತಟ್ಟೆ. ಕಾಲಜ್ಞಾನ ಅಂದ್ರೆ ಮುಂದಾಗುವುದನ್ನು ಹೇಳ್ತಾರೆ. ಜ್ಯೋತಿಷ್ಯ ಭವಿಷ್ಯ ನಿಮಗಾಗಿ ನೀವು ಕೇಳ್ಕೊಂತೀರಿ. ಕಾಲಜ್ಞಾನ ಏನಪ್ಪಾ ಅಂದ್ರೆ ಮುಂದೇನಾಕತಿ ಅಂತ ಹೇಳ್ತಾ ಹೋಗ್ತದೆ. ಅದಕ್ಕೆ ಕಾಲಜ್ಞಾನ ಬಹಳ ವಿಶೇಷ ಅದ. ನಿಮಗೆಲ್ಲ ಅದನ್ನು ಕೇಳುವಂತ ಕುತೂಹಲ ಇರ್ತದೆ. ಹಂಗಾಗಿ ನಾಳೆ ಕಾಲಜ್ಞಾನ ವಚನಗಳನ್ನು ಇಟ್ಟುಕೊಂಡು ಒಂದಿಷ್ಟು ನೋಡ್ತಾ ಆಮೇಲೆ ಚನ್ನಬಸವಣ್ಣವರ ಅದ್ಭುತವಾದ ವಿಚಾರಗಳು ಇನ್ನೂ ಏನೇನದಾವ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾಳೆ ದಿವಸ ನೋಡೋಣ ಅಂತ ಹೇಳಿ, ನಾಡ್ದ
ಶುಕ್ರವಾರ ಏನಪ್ಪಾ ಅಂದ್ರೆ ಚನ್ನಬಸವಣ್ಣವರ ಐಕ್ಯ ಸ್ಥಳ ನೋಡೋಣ. ಆ ಶನಿವಾರ ದಿವಸ ಏನಪ್ಪಾ ಅಂದ್ರೆ ಮುಕ್ತಾಯ ಮಾಡುವಂಥದ್ದದ. ಈ 2 ದಿನಗಳ ಸದುಪಯೋಗವನ್ನ ನೀವೆಲ್ಲರೂ ಪಡ್ಕೋರಿ ಅಂತ ನಿಮ್ಗೆಲ್ಲರಿಗೂ ಹೇಳಿ, ತಾಯಿದ್ರೆಲ್ಲ ನೀವು ಕೂಡಿ ಕಾಳು ಬೇಳೆ ಸ್ವಚ್ಛ ಮಾಡೋ ಕೆಲಸನ ನೆನ್ನೆ ಬಹಳ ಚಂದ ಮಾಡಿರಿ. ಕೆಲಸ ಬಿಟ್ಟು ಅದಕ್ಕೆ ಸಮಯ ಇಟ್ಟುಕೊಂಡು ಬಂದು ಸೇವೆಯನ್ನು ಮಾಡಿದ್ದೀರಿ. ನಿಮಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ, ಇನ್ನು ನಂತರದಲ್ಲಿ ಹಿರಿಯರೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕತ್ತಾರ, ಕಾರ್ಯಕ್ರಮದ ತಯಾರಿಯನ್ನು ಮಾಡ್ಕೊಳ್ಳಿಕ್ಕತ್ತಾರ. ಕೊನೆಯ ದಿನದ ದಾಸೋಹನೂ ಕೂಡ ಅದ. ಎಲ್ಲರೂ ಕಾಳು ಕಡಿಗಳನ್ನ ದಾನ ದತ್ತಿಯನ್ನ ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸೇವೆ ಹೀಗೆ ನಿರಂತರವಾಗಿರ್ಲಿ. ದಾಸೋಹ ಇನ್ನೂ ಚೆನ್ನಾಗಿ ಹುಲುಸಾಗಿ ಬೆಳೆಯಲಿ. ಹೋದ ವರ್ಷ ದಾಸೋಹ ಆಗಿಲ್ಲ, ಈ ವರ್ಷದ ದಾಸೋಹ ಕಳೆಗಟ್ಟುವಂತಾಗಲಿ, ಎಲ್ಲರಿಗೂ ಉತ್ಸಾಹವನ್ನು ನೀಡುವಂತಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಶಕ್ತಿ ಭಕ್ತಿಗೆ